ನಾವು ಲೈಫಲ್ಲಿ ಮದುವೆ ಮಾಡ್ಕೊಳ್ಳೋದು ಒಂದು ಸಲ, ಮದುವೆಗೆ ಹೋಗೋದು ಒಂದು 10 ಸಲ ಇರ್ಬೋದು, 20 ಸಲ ಇರ್ಬೋದು, ಒಂದು 100 ಸಲ ಇರ್ಬೋದು. ಬಟ್ ನೀವು ಪದೇ ಪದೇ ಮದುವೆಗೆ ಹೋಗ್ತೀರಾ, ನೀವು ಶೂಟ್ ಮಾಡ್ತಾ ಇರ್ತೀರಾ. ಯಾಕೆ ಅನಿಸ್ತು ನಿಮಗೆ ಮದುವೆ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಬೇಕಂತ? ಈ ವೆಡ್ಡಿಂಗ್ನ ಕ್ಯಾಪ್ಚರ್ ಮಾಡೋದೇ ಒಂದು ಖುಷಿ ಸರ್. ನಾನು ಒಂದು ವೆಡ್ಡಿಂಗ್ ಶೂಟ್ ಮಾಡ್ತೀನಿ ಅಂದರೆ ಜಸ್ಟ್ ನಾನು ಓಕೆ ನಾನು ಹೋಗಬೇಕು, ನಾನು ಕೆಲಸ ಮುಗಿಸ್ಬೇಕು ಅಂತ ಬರಲ್ಲ. ವೆಡ್ಡಿಂಗ್ ನಡಿಬೇಕಾದ್ರೆ ಆ ತಾಳಿ ಕಟ್ಟೋ ಮೂಮೆಂಟ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತಂದರೆ ಎಷ್ಟೋ ಸತಿ ನಮ್ಮ ಕಣ್ಣಲ್ಲೇ ನೀರು ಬಂದಿದ್ದು ಸತನೂ ಇದೆ. ನಾನು ಕೂಡ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಬೇಕು ಅಥವಾ ಫೋಟೋಗ್ರಾಫರ್ ಅಥವಾ ಕ್ಯಾಮ್ರಾಮನ್ ಆಗಬೇಕು ಅನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ದಿಲೀಪ್ ನೀವು? ಆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಕ್ಲೈಂಟ್ ಕೋಆರ್ಡಿನೇಷನ್ ಆಗಿರ್ಬೋದು, ಓವರ್ ಆಲ್ ಈಗ ನೀವು ಬರೀ ಕ್ಯಾಮ್ರಾ ಒಂದು ಕಲ್ತ್ಬಿಟ್ರೆ ನಿಮ್ಗೆ ಆಗೋದಿಲ್ಲ. ಒಂದು ಒಳ್ಳೆ ಎಕ್ವಿಪ್ಮೆಂಟ್ ಇರಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕು. ಇವಾಗ ನೋಡಿ, ಅಂಬಾನಿ ಮಗಂದು ಅನಂತ್ ಅಂಬಾನಿದ ಮದುವೆ ಜೋಸಫ್ ರಾದಿಕ್ ಅಂತೇಳಿ ವರ್ಲ್ಡಲ್ಲೇ ಟಾಪ್ 10 ಫೋಟೋಗ್ರಾಫರ್ಸ್ ಅಲ್ಲ ಅವರೊಬ್ಬರು ಸರ್. ಅವರೆಲ್ಲ ಇನ್ಸ್ಪಿರೇಷನ್ ನಮಗೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಿಮಗೆ ನಾನು ಇವತ್ತು ಕೇಳ್ತಿರುವಂಥ ಮೊದಲನೇ ಪ್ರಶ್ನೆ ಏನಂದರೆ, ನಿಮಗೆ ಮದುವೆ ಆಗಿದೆಯಾ? ಯಾಕೆ ಹಿಂಗೆ ಕೇಳ್ತಿದ್ದಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಮದುವೆ ಆಗಿದ್ದರೆ ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್. ಮದುವೆ ಆಗಿಲ್ಲ ಅಂತಂದರೆ ನಿಮ್ಮ ಮದುವೆಯ ಅದ್ಭುತವಾದ ಮಧುರವಾದ ಕ್ಷಣಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ನಿಮಗೊಬ್ಬ ಫೋಟೋಗ್ರಾಫರ್ ಬೇಕು ಅಲ್ವಾ? ಅಂಥ ಒಬ್ಬ ರಿನೌಂಡ್ ಫೋಟೋಗ್ರಾಫರ್, ಸುಮಾರು 12-13 ವರ್ಷಗಳಿಂದ ವೆಡ್ಡಿಂಗ್ ಫೋಟೋಗ್ರಫಿಯಲ್ಲಿ ತುಂಬ ಹೆಸರು ಮಾಡಿರುವಂಥ ಒಬ್ಬ ಫೋಟೋಗ್ರಾಫರ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೊ ಹಾಗಾದರೆ ಲೆಟ್ಸ್ ವೆಲ್ಕಮ್ ದಿಲೀಪ್ ಅವ್ರನ್ನ. ದಿಲೀಪ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ದಿಲೀಪ್? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ದಿಲೀಪ್ ಅವ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೊಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ನನಗವರ ಒಂದು ಮಾಡಿರೋ ಸಾಧನೆ ನೋಡಿ ನಂಗೆ ತುಂಬ ಖುಷಿ ಆಯಿತು. ನಾನು ಈಗಾಗಲೇ ಹೇಳಿರೋ ಹಾಗೆ 2011ರಿಂದ ಸುಮಾರು 14 ವರ್ಷಗಳಿಂದ ಅವರು ಫೀಲ್ಡಲ್ಲಿದ್ದಾರೆ. ಸುಮಾರು 850 ಈವೆಂಟ್ಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಮತ್ತು 15ಕ್ಕೂ ಹೆಚ್ಚು ಮೆಂಬರ್ಗಳಿರುವಂಥ ಒಂದು ಟೀಮ್ ಇದೆ. ಅವರ ಒಂದು ಸ್ಪೆಷಲೈಸೇಷನ್ ಅಂದರೆ ಕ್ಯಾಂಡಿಡ್ ಫೋಟೋಗ್ರಫಿ, ಸಿನಿಮಾಟೋಗ್ರಫಿ, ಕ್ಯಾಂಡಿಡ್ ವಿಡಿಯೋಗ್ರಫಿ ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳನ್ನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿದೆ. ಇಂಡಿಯನ್ ಗ್ಲೋರಿ ಅವಾರ್ಡ್ ಇರಬಹುದು ಮತ್ತು ಬೆಸ್ಟ್ ವೆಡ್ಡಿಂಗ್ ಫೋಟೋಗ್ರಾಫರ್ ಆಫ್ ದ ಇಯರ್ 2021 ಇರಬಹುದು. ಸೊ ಹೀಗೆ ಫೋಟೋಗ್ರಫಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ದಿಲೀಪ್ ಅವರು ಮಾಡ್ಕೊಂಡ್ಬಂದಿದ್ದಾರೆ. ಕಲರ್ಸ್ ಕನ್ನಡ, ಚಿತ್ರಸಂತೆ, ಬೂಮ್ ಸೇರಿದಂತೆ ಹಲವಾರು ಕ್ಲೈಂಟ್ಗಳನ್ನ ಅವರು ಈಗಲೂ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಕರ್ನಾಟಕದ ಖ್ಯಾತ ರಾಜಕಾರಣಿ ಶ್ರೀರಾಮುಲು ಅವರ ಮಗಳ ಮದುವೆ ಸೇರಿದಂತೆ ಸುಮಾರು 100 ಬಿಗ್ ಫ್ಯಾಟ್ ವೆಡ್ಡಿಂಗ್ ಅಂತ ನಾವೇನು ಕರಿತೀವಿ ಅಂಥ ವೆಡ್ಡಿಂಗ್ಗಳನ್ನ ಕೂಡ ಅವರು ಶೂಟ್ ಮಾಡಿದ್ದಾರೆ. ಸೊ ಹೀಗಾಗಿ ಇವತ್ತು ನಂಗೆ ತುಂಬ ಖುಷಿ ಇದೆ, ದಿಲೀಪ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆಗೆ ನಾ ಈ ವೆಡ್ಡಿಂಗ್ ಬಗ್ಗೆ, ವೆಡ್ಡಿಂಗ್ ಫೋಟೋಗ್ರಫಿ ಬಗ್ಗೆ, ಇದರ ಖುಷಿ ಬಗ್ಗೆ, ಇದರ ದುಃಖದ ಬಗ್ಗೆ, ದುಃಖ ಇನ್ ದ ಸೆನ್ಸ್ ಇದರ ತೊಂದರೆಗಳ ಬಗ್ಗೆ ಮಾತಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಇನ್ಕ್ಲೂಡ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ನೀವು ಫೋಟೋಗ್ರಾಫರ್ ಆಗಬೇಕು ಅಂದ್ಕೊಂಡ್ರೆ ಏನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ದಿಲೀಪ್ ಅವ್ರು ಹೇಳ್ತಾರೆ ಅದನ್ನು ಕೂಡ ನಾವು ಕೇಳೋಣ. ದಿಲೀಪ್ ಅವರೇ, ಮೊದಲನೇ ಪ್ರಶ್ನೆ, ನೀವೊಬ್ಬ ಖ್ಯಾತ ವೆಡ್ಡಿಂಗ್ ಫೋಟೋಗ್ರಾಫರ್. ಈಗ ಫೋಟೋಗ್ರಾಫರ್ ಅಥವಾ ವಿಡಿಯೋಗ್ರಾಫರ್ ಅಂತಂದರೆ ನಮಗೆಲ್ಲ ಗೊತ್ತಿದೆ. ಬಟ್ ವೆಡ್ಡಿಂಗ್ ಫೋಟೋಗ್ರಾಫರ್ ಅನ್ನೋದು ಸ್ವಲ್ಪ ವಿಶೇಷನೇ. ಯಾಕೆಂದರೆ ಈಗ ನಾವು ಲೈಫಲ್ಲಿ ಮದುವೆ ಮಾಡ್ಕೊಳ್ಳೋದು ಒಂದು ಸಲ, ಮದುವೆಗೆ ಹೋಗೋದು ಒಂದು 10 ಸಲ ಇರ್ಬೋದು, 20 ಸಲ ಇರ್ಬೋದು, ಒಂದು 100 ಸಲ ಇರ್ಬೋದು. ಬಟ್ ನೀವು ಪದೇ ಪದೇ ಮದುವೆಗೆ ಹೋಗ್ತೀರಾ, ನೀವು ಶೂಟ್ ಮಾಡ್ತಾ ಇರ್ತೀರಾ. ಯಾಕೆ ಅನಿಸ್ತು ನಿಮಗೆ ಮದುವೆ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಬೇಕಂತ? ಸರ್ ಆ್ಯಕ್ಚುಲಿ ಇದು ನಾನು ಇದಕ್ಕೆ ಬರಬೇಕು ಅಂತ ಬರಲಿಲ್ಲ. ಒಂದು ಪ್ಯಾಷನ್ ಇತ್ತು ಫಸ್ಟ್ ನನಗೆ. ನಾನು ಹೇಳ್ದಂಗೆ ಫಸ್ಟ್ ನಾನು ಟೂರಿಸಮ್ ಫೀಲ್ಡಲ್ಲಿದ್ದೆ. ಅಲ್ಲಿ ಈಗ ಹೊರಗಡೆ ನಾರ್ತ್ ಇಂಡಿಯಾನಿಂದ ಬರೋರ್ನೆಲ್ಲರೂ ಇಲ್ಲಿ ಪಿಕ್ ಮಾಡ್ಕೊಳ್ಳೋದು. ಈಗ ಅವ್ರಿಗೆ ಸೈಟ್ ಸೀನ್ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋದು, ಈಗ ಮೈಸೂರು, ಊಟಿ, ಕೊಡೈಕೆನಾಲ್, ಈ ಥರ ಎಲ್ಲ ಪ್ಲೇಸಸ್ಸು ಕರ್ಕೊಂಡೋಗಿ ಮತ್ತೆ ರಿಟರ್ನ್ ಅವ್ರಿಗೆ ಏರ್ಪೋರ್ಟ್ ಡ್ರಾಪ್ ಇಲ್ಲ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿ ಕಳಿಸ್ಕೊಡೋದು. ನಾನು ಯಾವಾಗ ಅವ್ರ ಜೊತೆ ಹೋಗ್ತಿದ್ದೆ ಎಲ್ಲ ಅವ್ರ ಫೋನು ಇಲ್ಲ ಚಿಕ್ಕ ಚಿಕ್ಕ ಕ್ಯಾಮ್ರಾಸ್ ಇರೋದು ಎಲ್ಲ ತೆಗೆದು ಕೊಡ್ತಿದ್ದೆ. ಆಗ ಕೊಡಬೇಕಾದ್ರೆ ನನಗೆ ಆಗ್ಲೇ ಅವ್ರು ಕೊಟ್ಟೋದ್ಮೇಲೆ ಅಲ್ಲಿಂದ ಮೆಸೇಜ್ ಮಾಡ್ತಿರೋ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಹಾಗೆ ಬರ್ತಾ 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 ಈ ಥರ ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಸ್ವಲ್ಪ ವೆಡ್ಡಿಂಗ್ ಇಂಡಸ್ಟ್ರಿಲಿ ಆಮೇಲೆ ಮೀಡಿಯಾ ಫೀಲ್ಡಲ್ಲಿ ಇದ್ದರಿಂದ ಹೀಗೆ ಟಚ್ ಇತ್ತು. ಹಾಗೆ ಒಬ್ಬ ಫ್ರೆಂಡ್ ಜೊತೆ ನಾನು ಹಿಂಗೆ 1-2 ವೆಡ್ಡಿಂಗ್ ಅಟೆಂಡ್ ಮಾಡಿದೆ ಸುಮ್ಮನೆ ನೋಡೋಣ ಅಂತ.
ಅಲ್ಲಿ ಎಲ್ಲ ಥರ ಎಕ್ಸ್ಪ್ರೆಷನ್ಸ್ ಎಮೋಷನ್ಸ್ನ ನೋಡಿದೆ. ಈಗ ರಿಸೆಪ್ಷನ್ಗೆ ಮುಂಚೆ ಎಲ್ಲ ರೆಡಿ ಆಗೋದು, ಹುಡುಗ ಹುಡುಗಿ ಯಾವ ಥರ ರೆಡಿ ಆಗ್ತಾರೆ, ಆಮೇಲೆ ಹೆಂಗೆ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ, ಜನ ಎಲ್ಲ ಹೆಂಗೆ ಬರ್ತಾರೆ, ಆಮೇಲೆ ಆ ಫೋಟೋಗ್ರಾಫರ್ ಎಲ್ಲ ಹೇಗೆ ಶೂಟ್ ಮಾಡ್ತಿದ್ರು, ಆಮೇಲೆ ಅದೆಲ್ಲ ಒಂದು ಹ್ಯಾಪಿ ಮೂಮೆಂಟ್. ಆದರೆ ವೆಡ್ಡಿಂಗ್ ಟೈಮಲ್ಲಿ ಈ ತಾಳಿ ಕಟ್ಟಬೇಕಾದ್ರೆ ಎಲ್ಲರೂ ತುಂಬ ಎಮೋಷನ್ ಆಗಿಬಿಡ್ತಾರೆ, ಅಪ್ಪ ಅಮ್ಮ ಎಲ್ಲ ಅಳ್ತಿರ್ತಾರೆ. ಅದು ಆಗ್ತಿದ್ದಂಗೆ ವಿತಿನ್ ಸೆಕೆಂಡ್ಸಲ್ಲೇ ಮತ್ತೆ ಖುಷಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಈ ಥರ ಎಲ್ಲ ಸುಮಾರು ಥರ ಅದರಲ್ಲಿ ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಫಸ್ಟ್ ಅಟೆಂಡ್ ಮಾಡಿದಾಗಲೇ ನನಗೆ ತುಂಬ ಇಷ್ಟ, ಕನೆಕ್ಟ್ ಆಗೋಯ್ತು. ಏನು ಮಾಡಿದೆ, ನಾನೇ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸರ್ ನೆಕ್ಸ್ಟ್ ಟೈಮೇ ಇದ್ದಾಗ ಕರೀರಿ ನನಗೆ, ನಾನೇ ಬರ್ತೀನಿ ಅಂತ ನಾನಾಗೆ ಫೋನ್ ಮಾಡಿಕೊಂಡು ಯಾವಾಗಿದೆ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ನಾನೇ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಂಗೆ ಹೋಗಿ ಸ್ಟಾರ್ಟ್ ಮಾಡ್ತಾ ಇಲ್ಲ ನನಗೆ ಇಂಟ್ರೆಸ್ಟ್ ಇದೆ ಮಾಡೋಣ ಅಂತ ಹಿಂಗೆ ಮಾಡಿ ಸ್ಟಾರ್ಟ್ ಮಾಡಿದ್ದು ಸರ್. ಹೀಗೆ ಅಚಾನಕ್ಕಾಗಿ ಎಂಟ್ರಿ ಕೊಟ್ಟು ಆಮೇಲೆ ಕ್ಯಾಮ್ರಾ ಬಗ್ಗೆ ಒಂದು ಪ್ಯಾಷನ್ ಇತ್ತು ನಿಮಗೆ, ಬಟ್ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗ್ಬೇಕಂತಿರಲಿಲ್ಲ. ಬಟ್ ಅವಕಾಶಗಳು ಬಂದು ಮತ್ತು ಅದರಲ್ಲಿ ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹೀಗಾಗಿ ಇವತ್ತು ತುಂಬ ಫೇಮಸ್ ಆಗಿರುವಂಥ, ತುಂಬ ಒಳ್ಳೆ ಕೆಲಸ ಮಾಡಿರುವಂಥ ಫೋಟೋಗ್ರಾಫರ್ ಅವರಾಗಿದ್ದಾರೆ. ದಿಲೀಪ್ ಅವರೇ, ನಿಮ್ಮ ಬಗ್ಗೆ ನಾನು ತಿಳ್ಕೊಳ್ತಿರ್ಬೇಕಾದ್ರೆ, ಓದ್ತಿರ್ಬೇಕಾದ್ರೆ ನಿಮ್ಮದೊಂದಷ್ಟು ವಿಶೇಷತೆಗಳಿದೆ. ಅದರಲ್ಲಿ ಒಂದು ಕ್ಯಾಂಡಿಡ್ ಫೋಟೋಗ್ರಫಿ ಅಂತ ಕೂಡ ಇದೆ. ಏನು ಹಂಗಂದ್ರೆ ಕ್ಯಾಂಡಿಡ್ ಫೋಟೋಗ್ರಫಿ ಅಂತಂದರೆ? ಕ್ಯಾಂಡಿಡ್ ಫೋಟೋಗ್ರಫಿ ಅಂತಂದರೆ ಇವಾಗ ಕಪಲ್ ನೋಡಿ, ಯಾವ್ದಾದ್ರು ರಿಸೆಪ್ಷನ್ ಒಂದು ಕಾಸ್ಟ್ಯೂಮ್ ತೊಗೊಂಡಿರ್ತಾರೆ. ಫಸ್ಟು ಆ ಕಾಸ್ಟ್ಯೂಮ್ಸ್ನ ನಾವು ಸಪ್ರೇಟಾಗಿ ಶೂಟ್ ಮಾಡ್ತೀವಿ, ಗೆಟಿಂಗ್ ರೆಡಿ ಶಾರ್ಟ್ಸ್ ಅಂತೀವಿ ಅದನ್ನು. ರಿಸೆಪ್ಷನ್ ಮುಂಚೆ ವೇರ್ ಮಾಡೋದು, ರೆಡಿ ಆಗೋದು, ಆ ಕಾಸ್ಟ್ಯೂಮ್ದೇ ಸಪ್ರೇಟ್ ಶೂಟ್ ಮಾಡೋದು, ಆಮೇಲೆ ಆ ಮೇಕಪ್ ಶಾರ್ಟ್ಸ್ ಆಗಿರ್ಬೋದು, ಆಮೇಲೆ ಅದೆಲ್ಲ ವೇರ್ ಮಾಡಾದ್ಮೇಲೆ ಜಸ್ಟ್ ಟಚ್ ಮಾಡ್ತಿರೋ ಥರ ಮೇಕಪ್ ಶಾರ್ಟ್ಸ್, ಆಮೇಲೆ ಕಪಲ್ ಪೋರ್ಟ್ರೈಟ್ಸು, ಕೆಲವೊಂದು ಕ್ಯಾಂಡಿಡ್ ಪೋಸಸ್ ಇರುತ್ತೆ. ಆಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆದಮೇಲೂ ಅಷ್ಟೇ ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ, ಯಾರಿಗೂ ಏನು ಅಂತ ನಾವು ಡಿಸ್ಟರ್ಬ್ ಮಾಡಿದ್ರೆ ಶೂಟ್ ಮಾಡೋವಂಥದ್ದು ಕ್ಯಾಂಡಿಡ್ ಫೋಟೋಗ್ರಫಿ. ಭಾಳ ಒಳ್ಳೆ ಪಾಯಿಂಟ್ ಇದೆ. ಆ್ಯಕ್ಚುಲಿ ಈ ಕ್ಯಾಮ್ರಾಮನ್ಗಳು ಮದುವೆನಲ್ಲಿ ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ಅಂತಂದರೆ, ಈ ಮದುವೆ ಇವರು ನಿಜವಾಗ್ಲೂ ಮದುವೆ ಆಗ್ತಾ ಇದ್ದಾರಾ ಅಥವಾ ಇವರು ಮದುವೆ ಆ್ಯಕ್ಟಿಂಗ್ ಮಾಡ್ತಾ ಇದಾರ ಅಂತ ಡೌಟ್ ಬರುತ್ತೆ. ಯಾಕೆಂತಂದರೆ ಇವರು ಪಾಪ ಗಂಡ ಹೆಂಡತಿ ಅವ್ರಿಗೆ ಅವ್ರು ತಾಳಿ ಕಟ್ಟಬೇಕಂದ್ರೆ ಇವ್ರು ಪರ್ಮಿಷನ್ ತೊಗೋಬೇಕು. ಮುಂಚೆ ಪುರೋಹಿತರ ಪರ್ಮಿಷನ್ ತೊಗೋತಿದ್ರು, ಈಗ ಪುರೋಹಿತರ ಪರ್ಮಿಷನ್ ಅಲ್ಲ, ಕ್ಯಾಮ್ರಾಮನ್ ಪರ್ಮಿಷನ್ ತೊಗೋಬೇಕೀಗ. ಇರಿ ಲೈಟ್ ಇನ್ನೂ ಸರಿಯಾಗಿಲ್ಲ, ಒಂದು ನಿಮಿಷ ರೀ, ನೀವು ಈ ಕಡೆ ಬನ್ನಿ, ಹೀಗೆಲ್ಲ ಹೇಳಿ ಅದು ಒಂಥರ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೀವು ಈ ಕ್ಯಾಂಡಿಡಲ್ಲಿ ವಿಶೇಷತೆ ಅಂದರೆ ನೀವು ಡೋಂಟ್ ಡಿಸ್ಟರ್ಬ್ ದೆಮ್. ಅದು ಹೇಗಿದೆಯೋ ಹಾಗೆ ನೀವು ಅದನ್ನು ಶೂಟ್ ಮಾಡ್ತೀರಾ. ಕ್ಯಾಂಡಿಡ್ ಫೋಟೋಗ್ರಫಿನೂ ಮಾಡ್ತೀರಾ ಮತ್ತು ಕ್ಯಾಂಡಿಡ್ ವಿಡಿಯೋಗ್ರಫಿ ಮಾಡ್ತೀರಾ. ಕ್ಯಾಂಡಿಡ್ ಫೋಟೋಗ್ರಾಫರ್ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ. ಈಗ ಅವರಲ್ಲಿದ್ದರೆ ಅವರೇ ಬೇರೆ ಆ್ಯಂಗಲ್ಗೆ ಶಿಫ್ಟ್ ಆಗ್ತಾರೆ. ಅವ್ರ ಸ್ಟೈಲಲ್ಲಿ ನೋಡ್ಕೊಂಡು ಎರಡೂ ಆ್ಯಂಗಲಲ್ಲಿ ಬೇರೆ ಬೇರೆ ಫೋಟೋಗ್ರಾಫರ್ ಇರ್ತಾರೆ. ಈ ಕಡೆಯಿಂದ ಒಬ್ರು ಇದ್ದರೆ ಆ ಕಡೆಯಿಂದ ಒಬ್ರು ಇರ್ತಾರೆ. ಆ ಥರ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಒಂದು ಅದೇ ಒಂದು ಇದರಿಂದ ಈಗ ಕ್ಯಾಂಡಿಡ್ ಫೋಟೋಗ್ರಫಿ, ಸಿನಿಮಾಟೋಗ್ರಫಿ ಅನ್ನೋದೊಂದು. ನೀವೊಂದು ಹೇಳ್ತಾ ಇದ್ರಿ, ಅವ್ರು ಯಾರೋ ಒಬ್ರು ಏನೋ ಆಯಿತು ಅಂತ ಹೇಳ್ತಾ ಇದ್ರಿ. ಏನಾಯ್ತು ಆ್ಯಕ್ಚುಲಿ? ಅದೇ ಇವಾಗ ನೋಡಿ, ತಾಳಿ ಕಟ್ಟೋ ಮೂಮೆಂಟಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂದರೆ, ನಾವು ಎದುರುಗಡೆ ಇರ್ತೀವಿ, ಎಲ್ಲಿ ಇವೆಂಟ್ ನಡೀತಿರುತ್ತೋ ಅದ್ರ ಆಪೋಸಿಟ್ ಇರ್ತೀವಿ. ಈಗ ಮಂಟಪ ಇಲ್ಲಿ ಅಂತಂದರೆ ಕೆಳಗಡೆ ಎಲ್ಲ ಆಡಿಯನ್ಸ್ ಕೂತಿರ್ತಾರೆ, ಬಂದಿರೋ ಗೆಸ್ಟ್ ಆಗಿರ್ಬೋದು, ಅವರೆಲ್ಲ ಕೆಳಗಡೆ ಕೂತಿರ್ತಾರೆ. ನಾವು ಮುಂದೆನೇ ನಾವೇ 5 ಜನ ನಿಂತ್ಕೊಂಡ್ಬಿಟ್ರೆ ಹಿಂದ್ಗಡೆ ಇರೋರ್ಗೆ ಏನೂ ಕಾಣಿಸಲ್ಲ. ಕರೆಕ್ಟ್. ಬಟ್ ಅದರಲ್ಲಿ ಏನು ಮಾಡ್ತೀವಿ, ಬಟ್ ಟ್ರೆಡಿಷ್ನಲ್ಲು ಇರಬೇಕು, ಯಾಕಂದರೆ ಎಂಟೈರ್ ಇವೆಂಟ್ ನಡೆಯೋದು ಕ್ಯಾಪ್ಚರ್ ಇರಬೇಕು, ಅದನ್ನು ಮ್ಯಾನೇಜ್ ಮಾಡಬೇಕು ಅಷ್ಟೇ ಸರ್. ಅದಕ್ಕೆ ನಾವೇನು ಹೇಳ್ತೀವಿ, ಒಂದು ಸಜೆಸ್ಟ್ ಮಾಡ್ತೀವಿ ಕ್ಲೈಂಟ್ಸ್ಗೆ, ಎರಡೂ ಕಡೆಯಿಂದನೂ ಒಂದೇ ಟೀಮ್ ಹೈರ್ ಮಾಡಿ. ಈಗ ಹುಡುಗಿ ಕಡೆ ಒಂದು 4 ಜನ ಫೋಟೋಗ್ರಾಫರ್ ಇರ್ತಾರೆ, ಹುಡುಗನ ಕಡೆ 4 ಜನ ಇರ್ತಾರೆ, ಈ ಥರ ಸುಮಾರು ಕಡೆ ಆಗುತ್ತೆ. ಬಟ್ ನಾವು ಬುಕಿಂಗ್ ತಗೊಳಕ್ಕಿಂತ ಮುಂಚೆನೇ ಇದನ್ನು ಹೇಳಿರ್ತೀವಿ, ಆಮೇಲೆ ಕೇಳಿರ್ತೀವಿ. ಅಂಥ ಇವೆಂಟ್ಸ್ ಇತ್ತಂದ್ರೆ ನಾವೇ ಅವಾಯ್ಡ್ ಮಾಡ್ಬಿಡ್ತೀವಿ. ಯಾಕಂದರೆ ಅವ್ರು ಮಾಡೋದು ಅದೇ ಕೆಲಸ, ನಾವು ಮಾಡೋದು ಅದೇ ಕೆಲಸ. ಈಗ ನಾವೇ ಅಲ್ಲಿ ಕಿತ್ತಾಡಬೇಕು, ಬಂದಿರೋರಿಗೆಲ್ಲ ಅದೆಲ್ಲ ಪ್ರಾಬ್ಲಮ್. ಅದರಿಂದ ಏನು ಮಾಡ್ತೀವಿ, ಫಸ್ಟೇ ನಾವು ಇದೆಲ್ಲ ಡಿಸ್ಕಸ್ ಮಾಡಿರ್ತೀವಿ. ಹೀಗೆ ಲಾಸ್ಟ್ ಟೈಮ್ ಒಬ್ರು ಬಂದವ್ರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು, ನಮ್ಮ ಅಕ್ಕನ ಮದುವೆಯಲ್ಲಿ ಈ ಥರ ಆಯಿತು, ಆಮೇಲೆ ದೊಡ್ಡವರೆಲ್ಲ ಕುತ್ಕೊಂಡಿರೋರೆಲ್ಲ ಬೇಜಾರಾಗ್ಬಿಟ್ರು, ಏನೂ ಕಾಣಿಸ್ತಿಲ್ಲ, ನೀವೆಲ್ಲ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ರಿ, ನಮ್ಮ ಮಗಳು ಮದುವೆಲಿ ಆ ಥರ ಆಗಬಾರ್ದು ಅಂತ. ಇಲ್ಲ ಮೇಡಮ್, ಹಂಗೆಲ್ಲ ಆಗಲ್ಲ. ಅದಕ್ಕೆ ಅಂತ ಕೆಲವೊಂದು ಟೆಕ್ನಿಕಲಿನೂ ಇರುತ್ತೆ. ಇವಾಗ ನೋಡಿ, ಎಕ್ಸಾಂಪಲ್ ಏನು ಮಾಡ್ಬೋದು, ನಾವು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು LED ವಾಲ್ ಹಾಕ್ಸ್ಬೋದು. ಈಗ ಏನು ಮಾಡ್ತೀವಿ, ಈಗ ಫಸ್ಟ್ ಆದರೆ ಡೈರೆಕ್ಟ್ ಕೇಬಲ್ ಹೇಳ್ಕೋಬೇಕಿತ್ತು, ಅದೆಲ್ಲ ಇತ್ತು. ಈಗ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಎಲ್ಲ ವೈರ್ಲೆಸ್ ರಿಮೋಟ್ ಇರ್ತವೆ. ನಾವು ಜಸ್ಟ್ ರಿಮೋಟ್ ಕನೆಕ್ಟ್ ಮಾಡ್ತೀವಿ ಕ್ಯಾಮ್ರಾಗೆ, ಇಲ್ಲೇನು ಶೂಟ್ ಮಾಡ್ತಿರ್ತೀವಿ ಅಲ್ಲಿ ಬರ್ತಿರುತ್ತೆ. ಎಲ್ಲ ಕೂತಿರೋ ಜಾಗದಲ್ಲಿ ಎಲ್ಲ ಕುತ್ಕೊಂಡು ಆರಾಮಾಗಿ LED ನೋಡ್ಕೊಂಡು ಕ್ಲೀನಾಗಿ ನೋಡ್ತಾರೆ. ಅದು ಒಂದು ಆರ್ಗನೈಸ್ ಮಾಡ್ತೀವಿ. ಆಮೇಲೆ ಅಲ್ಲಿ ನೋಡೋದಕ್ಕಿಂತ ನಮಗೆ LED ವಾಲಲ್ಲೇ ಚೆನ್ನಾಗಿ ಕಾಣುತ್ತೆ. ಯಾಕಂದ್ರೆ ದೂರ ಇರ್ತಾರೆ ಅವರು, ಆಮೇಲೆ ಸರಿ ಕಾಣಲ್ಲ. ಇಲ್ಲಿ ನೀವು ತುಂಬ ಅದನ್ನು ಕ್ಲೋಸಪ್ ಅಲ್ಲಿ ತೊಗೊಂಡಿರ್ತೀರ, ಸೊ ಇಟ್ ಲುಕ್ಸ್ ವೆರಿ ನೈಸ್. ಸೊ ಈಗ ನಾನು ಒಂದು ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ. 2 ಇರುತ್ತೆ ನನ್ನ ಪ್ರಕಾರ. ಒಂದು ಕರಿಯರಲ್ಲಿ 2 ವಿಚಾರಗಳು. ಒಂದು ನಮಗೆ ಭಾಳ ಖುಷಿ ಕೊಟ್ಟಂಥ ಘಟನೆಗಳಿರ್ತವೆ, ಇನ್ನೊಂದು ನಮ್ಮ ಪ್ರೊಫೆಷನಲ್ ಲೈಫಲ್ಲಿ ತುಂಬ ನಮ್ಮನ್ನು ಬೇಜಾರು ಮಾಡೋಂಥ ಘಟನೆಗಳು ಕೂಡ ಇರ್ತವೆ. 2 ಲೈಫಲ್ಲಿ ಇದ್ದೇ
ಇರುತ್ತೆ, ಎರಡೂ ಬೇಕು ಕೂಡ. ಯಾಕಂದರೆ ಎಲ್ಲದರಿಂದ ನಾವು ಕಲಿತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನಾನು ಕೇಳೋದು ನಿಮಗೆ ತೊಂದರೆ ಆಗಿರುವಂಥದ್ದು ಘಟನೆಗಳೇನು ದಿಲೀಪ್? ಒಬ್ಬ ಸುಮಾರು 15 ವರ್ಷ ನೀವು ಕೆಲಸ ಮಾಡಿದಿರಾ, 850ಕ್ಕೂ ಹೆಚ್ಚು ವೆಡ್ಡಿಂಗ್ ಶೂಟ್ ಮಾಡಿದಿರಾ ನೀವು. ಬಿಗ್ ಫ್ಯಾಟ್ ವೆಡ್ಡಿಂಗ್ ಅಂದರೆ ತುಂಬ ದೊಡ್ಡ ಮಟ್ಟದ ವೆಡ್ಡಿಂಗ್ಗಳನ್ನು ಕೂಡ ಮಾಡಿದಿರಾ. ಸೊ ವಾಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್? ಸರ್ ಅದರಲ್ಲಿ ಒಂದು ನೋಡಿ, ಟೀಮ್ ಈ ಕೋಆರ್ಡಿನೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಲ್ಲಾದರೂ ಒಂಚೂರು ಮಿಸ್ ಆಯಿತು ಅಂದರೆ ಈಗ ನಮ್ಮ ಮೇಲೆ ಇಟ್ಟಿರೋ ಟ್ರಸ್ಟ್ ಆಗಿರ್ಬೋದು, ಆಮೇಲೆ ಆ ಶೂಟಿಂಗ್ ಸ್ಟೈಲ್ ಆಗಿರ್ಬೋದು, ಬಿಫೋರ್ ವೆಡ್ಡಿಂಗ್ ನೋಡಿ ಒಂದು ಟೀಮ್ನ ಕೋಆರ್ಡಿನೇಟ್ ಮಾಡಿ ನಾವು ಲೊಕೇಶನ್ಗೆ ಕಳಿಸೋದಾಗಿರ್ಬೋದು ತೊಂದರೆ ಆಗಿದ್ದು. ಈಗ ಆ್ಯಕ್ಚುಲಿ ಒಂದು 3-4 ಇಯರ್ಸ್ ಬ್ಯಾಕ್ ಒಂದು ಇನ್ಸಿಡೆಂಟ್ ಆಗಿತ್ತು ಸರ್. ನಾವು ಡಾಟಾ ಶೂಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ ಅಂತಂದರೆ ಮಲ್ಟಿಪಲ್ ಬ್ಯಾಕಪ್ಸ್ ಅಂತ, ಒಂದು ಸರ್ವರಲ್ಲಿ ಸ್ಟೋರ್ ಮಾಡ್ತೀವಿ, ಇನ್ನೊಂದು ಬ್ಯಾಕಪ್ ಅಂತ ಸ್ಟೋರ್ ಮಾಡ್ತೀವಿ, ಇನ್ನೊಂದು ವರ್ಕಿಂಗ್ ಪ್ರೋಸೆಸ್ ಅಂತ. ನಾವು ವರ್ಕಿಂಗ್ ಪ್ರೋಸೆಸ್ಸಲ್ಲಿರೋ ಡಾಟಾನೇ ತೊಗೊಂಡು ವರ್ಕ್ ಮಾಡ್ತೀವಿ. ಇನ್ನೆರಡು ಸೇಫ್ಗೆ, ಇಲ್ಲೇನಾದರೂ ನಮಗೆ ಡಾಟಾ ಪ್ರಾಬ್ಲಮ್ ಆಯಿತು ಅಂದರೆ ಇನ್ನೊಂದು ಕಡೆ ಇರುತ್ತೆ, ಅಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಸರ್ವರಲ್ಲಿ ಇದ್ದೇ ಇರುತ್ತೆ ಅನ್ನೋದು. ಈ ಥರ ನಾವು ಮ್ಯಾನೇಜ್ ಮಾಡ್ತೀವಿ. ಬಟ್ ಒಂದು ವೆಡ್ಡಿಂಗ್ದು ಎರಡು ವೆಡ್ಡಿಂಗ್ದು ಏನಾಗೋಗಿತ್ತು ಅಂತಂದರೆ, ಈ ಬ್ಯುಸಿ ಶೆಡ್ಯೂಲ್ಸ್ ಇರುತ್ತೆ ನಮಗೆ, ಕಂಟಿನ್ಯೂ ಸೀಸನ್ ಇರುತ್ತಲ್ಲ, ಆ ಟೈಮಲ್ಲಿ ಒಂದೇ ಕಡೆ ಡಾಟಾ ಕಾಪಿ ಮಾಡಿ ಇನ್ನೆರಡು ಕಡೆ ಮಾಡೋದನ್ನ ನೆಕ್ಸ್ಟ್ ಇನ್ಯಾರಿಗೂ ಅಪ್ಡೇಟ್ ಮಾಡಿದ್ದಾರೆ, ಅವ್ರು ಇನ್ನೊಂದು ಶೂಟ್ ಅಂತೇಳಿ ಹೋಗಿ ಅಲ್ಲಿ ಮರ್ತೋಗಿ ಒಂದೇ ಕಡೆ ಸ್ಟೋರ್ ಮಾಡಿದ್ದಾರೆ. ಅದು ಆ ಸ್ಟೋರ್ ಮಾಡಿರೋದು ಏನಾಯಿತು, ಹಿಂಗೆ ಪವರ್ದು ಏನೋ ಬ್ಯಾಕಪ್ ಆಗಿ ಈ ಥರ ಸ್ವಲ್ಪ ಇಶ್ಯೂ ಆಗಿಬಿಟ್ಟು ಫುಲ್ ಕ್ರ್ಯಾಶ್ ಆಗೋಯ್ತು ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕೆ ಓಪನ್ ಆಗ್ತಿಲ್ಲ. ಅದನ್ನು ತುಂಬ ಟ್ರೈ ಮಾಡಿದ್ವಿ. ಈಗ ರಿಕವರಿ ಅಂತೇಳೆಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲ ಸುಮ್ಮನೆ ಬೇರೆ ಬೇರೆ ಕಂಪ್ನೀಸ್ಗೆಲ್ಲ ಕೊಟ್ಟು ಆಮೇಲೆ ಹಾರ್ಡ್ ಡಿಸ್ಕೆಲ್ಲ ತುಂಬ ಟ್ರೈ ಮಾಡಿದ್ವಿ. ಬೆಂಗಳೂರಲ್ಲಿ ಎಲ್ಲೂ ಆಗಲೇ ಇಲ್ಲ. ಕಡೆಗೆ ನಾವು ಅದನ್ನು ಯಾಕಂದ್ರೆ ಆಮೇಲೆ ಅದು ಬೇಕಾಗಿರೋದು ಬಿಗ್ ಫ್ಯಾಟ್ ವೆಡ್ಡಿಂಗ್. ನಾವು ಒಂದು ಶೂಟ್ ಮಾಡಿರೋದು ಯಾರೋ ಪೊಲಿಟಿಷಿಯನ್ ಅವರ ರಿಲೇಟಿವ್ದು. ಸುಮ್ಮನೆ ಬಿಡ್ತಾರೆ ಡಾಟಾ ಹೋದರೆ, ಆಮೇಲೆ ಲೈಫ್ ಟೈಮ್ ಮೆಮೊರೀಸ್ ಅದೆಲ್ಲ ಎಂಟೈರ್ ಡಾಟಾ ಇದೆ ಅದರಲ್ಲಿ. ಅದನ್ನು ಏನು ಮಾಡಿದ್ವಿ, ನಮ್ಮ ಸೀನಿಯರ್ ಫೋಟೋಗ್ರಾಫರ್ ಜೊತೆ ಎಲ್ಲ ಕನ್ಸಲ್ಟ್ ಮಾಡಿ ಚೆನ್ನೈಲಿ ಒಂದು ಕಂಪ್ನಿ ಇದೆ ಡಾಟಾ ರಿಕವರಿ ಮಾಡೋದು, ಅಲ್ಲಿ ಟ್ರೈ ಮಾಡ್ಬೋದು ಅಂತಂದರು. ಸರಿ ಆಯಿತು, ಅಲ್ಲಿಗೂ ತೊಗೊಂಡೋದ್ವಿ. ಅವರು ನೋಡಿ ಟೈಮ್ ಬೇಕು ಅಂತಂದರು. ಒಂದು 15-20 ದಿನ ಟೈಮ್ ತೊಗೊಂಡು ಕಡೆಗೆ ಹೇಳಿದ್ರು ಮಾಡ್ಬೋದು. ಅವರು ಅದರಲ್ಲಿ ನಾವು ಹಾರ್ಡ್ ಡಿಸ್ಕಲ್ಲಿ ಯಾವ್ಯಾವುದು ಡಾಟಾಸ್ ನಾವು ನೇಮ್ ಹಾಕಿರ್ತೀವಿ, ಡೇಟ್ ಹಾಕಿರ್ತೀವಿ, ಅದ್ರದ್ದೊಂದು ಫೋಟೋ ಕಳಿಸ್ಬಿಟ್ರು ಸರ್. ಅದು ನೋಡಿ ನಿಜವಾಗ್ಲೂ ಖುಷಿ ಆಗೋಯ್ತು. ಯಾಕಂದರೆ ನಾನು ನೋಡಿದ್ನಲ್ಲ ಹೆಂಗಿತ್ತು ಅಂತ. ಇದರಲ್ಲಿ ಇರೋದೆಲ್ಲ ಬೇಕಾ ನಿಮಗೆ, ಯಾವ್ದು ಬೇಕು ಅದನ್ನು ಮಾತ್ರ ಹೇಳಿದ್ರೆ ಅದನ್ನು ಮಾತ್ರ ತೆಗಿತೀವಿ. ಆಮೇಲೆ ಅದಕ್ಕೆ ತುಂಬ ಕಾಸ್ಟ್ ಇದೆ ಬಿಡಿ. ಸದ್ಯಕ್ಕೆ ಸಿಕ್ತು, ಅದನ್ನು ಹೇಳಿದ್ವಿ. ಆ 2 ವೆಡ್ಡಿಂಗ್ ಮಾತ್ರ ತಕ್ಕೊಟ್ರು. ಇಮಿಡಿಯೇಟಾಗಿ ಇಲ್ಲಿಂದ ಮತ್ತೆ ನಾವು ಹೋಗಿ ಅದನ್ನೆಲ್ಲ ರಿಕವರ್ ಮಾಡ್ಕೊಂಡು ಬಂದ್ವಿ, ಎಲ್ಲ ಕೊಟ್ವಿ ಸರ್. ಈ ಥರ ಆಯಿತು. ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ಸರ್. ಅದೇ ಫಸ್ಟ್ ಆಗಿದ್ದು, ಅದೇ ಲಾಸ್ಟು. ಅದರಿಂದ ತುಂಬ ಕೇರಾಗಿ ಹ್ಯಾಂಡಲ್ ಮಾಡ್ತಿದ್ದೀವಿ ಈಗ. ನಿಜ, ಅದು ಇಟ್ಸ್ ವೆರಿ ಡಿಫಿಕಲ್ಟ್. ಈ ಥರ ಆದರೆ ತುಂಬ ಡಿಫಿಕಲ್ಟ್. ಯಾಕಂದರೆ ನಾವು ಕೂಡ ಮೊನ್ನೆ ನಾವು ಒಂದು ಶೂಟಿಂಗ್ ಮಾಡ್ತಾಯಿದ್ವಿ, ನಮ್ಮ SK ಉಮೇಶ್ ಸರದ ಶೂಟಿಂಗ್ ಮಾಡ್ತಾಯಿದ್ದೀವಿ. 2 ಎಪಿಸೋಡ್ ಮಾಡಿದ್ದೀವಿ. ಒಂದು ಎಪಿಸೋಡ್ದು ವಿಜುವಲೇ ಇಲ್ಲ, ಬರೀ ಆಡಿಯೋ ಮಾತ್ರ ರೆಕಾರ್ಡ್ ಆಗಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ರಾತ್ರಿ ಆಲ್ರೆಡಿ 9:30-10 ಗಂಟೆ ಆಗಿದೆ. ಅದು ಯಾಕೆಂದರೆ ಇನ್ನೊಂದು ಸಲ ಈಗ ನೋಡಿ, ನಾವು ಏನೇ ಮಾಡಿದರೂ ಇನ್ನೊಂದು ಸಲ ಮಾಡೋಕ್ಕಾಗಲ್ಲ. ಹೌದು, ಮದುವೆ ಅಂತೂ ಬಿಡಿ ಸಾಧ್ಯನೇ ಇಲ್ಲ. ಇದು ಇನ್ನೂ ಟ್ರೈ ಮಾಡ್ಬೋದು, ಆದರೂ ಆ ಫ್ಲೋ ಬರೋಲ್ಲ. ಸೊ ಏನೋ ಕಷ್ಟಪಟ್ಟು ಒಂದು ಸ್ವಲ್ಪ ಏನೋ ಮಾಡಿ ನಮ್ಮ ಮೇಡಮ್ ಒಬ್ಬರು ಸೇರಿಕೊಂಡು ಅದನ್ನೇನೋ ಮಾಡಿ ಪ್ರೋಗ್ರಾಮ್ ಫೈನಲಿ ಹೋಯಿತು. ಬಟ್ ಕೆಲವೊಬ್ಬರು ಸೂಕ್ಷ್ಮವಾಗಿ ಗಮನಿಸಿದವ್ರಿಗೆ ಸ್ವಲ್ಪ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಯಿತು, ಉಳಿದವ್ರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಸೊ ಆ ಥರ ಆಮೇಲೆ ನಮ್ಮ ಚಾನಲ್ಗಳಲ್ಲಿ ಕೂಡ ಎಷ್ಟೋ ಸಲ ಆಗಿದೆ ಹಂಗೆ. ಶೂಟ್ ಮಾಡಿರ್ತೀವಿ, ಯಾರೋ ಕ್ಯಾಮ್ರಾಮನ್ ತೊಗೊಂಡು ಫಾರ್ಮೆಟ್ ಮಾಡಿಬಿಡ್ತಾರೆ, ಈ ಥರದ್ದು ಸಮಸ್ಯೆಗಳಾಗಿದೆ. ಇದು ನಾವು ತೊಂದರೆನ ಕೇಳ್ಕೊಂಡ್ವಿ. ಇನ್ನು ಹ್ಯಾಪಿನೆಸ್, ಓಕೆ, ಒಂದು ಪ್ರೊಫೆಷ್ನಲ್ ಹ್ಯಾಪಿನೆಸ್ ಅಂತ ಸಿಗುತ್ತೆ. ಓಕೆ, ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ನಾ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಲ್ವಾ? ಸೊ ನಿಮಗೆ ಹ್ಯಾಪಿನೆಸ್ ಕೊಡುವಂಥ ಘಟನೆಗಳು ಯಾವುದು, ಅದಕ್ಕೆ ಮೂಮೆಂಟ್ಸ್ ಯಾವುದು ಈ ಟೋಟಲ್ ಕರಿಯರಲ್ಲಿ ದಿಲೀಪ್? ಸರ್ ಇದು ಆ್ಯಕ್ಚುಲಿ ಈ ವೆಡ್ಡಿಂಗ್ನ ಕ್ಯಾಪ್ಚರ್ ಮಾಡೋದೇ ಒಂದು ಖುಷಿ ಸರ್. ಯಾಕೆ ಅಂದರೆ ನನ್ನ ಪರ್ಸ್ನಲಿ ಅದು, ನಾನು ಒಂದು ವೆಡ್ಡಿಂಗ್ ಶೂಟ್ ಮಾಡ್ತೀನಿ ಅಂದರೆ ಜಸ್ಟ್ ನಾನು ನಾನು ಹೋಗಬೇಕು, ನಾನು ಕೆಲಸ ಮುಗಿಸ್ಬೇಕು ಅಂತ ಬರಲ್ಲ. ಯಾಕಂದರೆ ನಾನು ಅವ್ರ ಜೊತೆ ಬಿಫೋರ್ 3-4 ಮಂತ್ಸಿಂದ ಮಾತಾಡಿರ್ತೀನಿ. ಆಮೇಲೆ ಆ ವೆಡ್ಡಿಂಗ್ ಪ್ಲೇಸ್ಗೆ ಹೋದ್ಮೇಲೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ದು ನಾವು ತಿಳ್ಕೊಳ್ಳೋದಾಗಿರ್ಬೋದು. ಆಮೇಲೆ ಆ ಎಕ್ಸ್ಪ್ರೆಷನ್ಸ್ನ, ಎಮೋಷನ್ಸ್ನ ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟ. ಆಮೇಲೆ ಆ ಕಷ್ಟ ಅನ್ನೋದಕ್ಕಿಂತ ಅದನ್ನು ತುಂಬ ಇಷ್ಟಪಟ್ಟು ಮಾಡ್ತೀವಿ. ಯಾಕಂದರೆ ಇವಾಗ ಅವ್ರಿಗೆ ಆ ಮೂಮೆಂಟ್ ಅವರು ಆ ಫೋಟೋ ನಾವು ಕೊಟ್ಟ ಮೇಲೆ ನೋಡ್ತಾರೆ ನಮ್ಮನ್ನು ಆಮೇಲೆ ಇನ್ನೊಂದು ವೆಡ್ಡಿಂಗ್ ನಡಿಬೇಕಾದ್ರೆ ಆ ತಾಳಿ ಕಟ್ಟೋ ಮೂಮೆಂಟೆಲ್ಲ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತಂದರೆ, ಎಷ್ಟೋ ಸತಿ ನಮ್ಮ ಕಣ್ಣಲ್ಲೇ ನೀರು ಬಂದಿದ್ದ ಸತನೂ ಇದೆ. ಈಗ ತಾಳಿ ಕಟ್ಟಬೇಕಾದ್ರೆ ಹುಡುಗಿ ಆಗ್ಬೋದು, ಇಲ್ಲ ಅವ್ರ ಅಪ್ಪ ಅಮ್ಮ ಆಗ್ಬೋದು, ಇಲ್ಲ ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿ ಇರೋರು ಆ ಮೂಮೆಂಟೆಲ್ಲ ಆ ಕಣ್ಣು, ಅದರಲ್ಲಿ ನಮಗೆ ಏನು ಗೊತ್ತಾ, ಆ ಎಮೋಷನ್ ಜೊತೆಗೆ ಇಲ್ಲ ಇದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಆ ಕಣ್ಣೀರು ಜಾರ್ತಿರೋಂಥ ಮೂಮೆಂಟ್ ಕ್ಯಾಪ್ಚರ್ ಮಾಡೋದಾಗಲಿ, ಅದೆಲ್ಲ
ಆ ಟೈಮಲ್ಲಿ ನಮಗೆ ಅಳು ಬರುತ್ತೆ ಸರ್. ಆ ಥರದ್ದೆಲ್ಲ ತುಂಬ ಇಂಪಾರ್ಟೆಂಟ್ ಸುಮಾರು ಕ್ಯಾಪ್ಚರ್ ಮಾಡಿದ್ದೀವಿ. ಆಮೇಲೆ ಅದೆಲ್ಲ ಏನಂತಾರೆ ಆ ಮೂಮೆಂಟ್ ಇನ್ನೊಂದ್ಸತಿ ಸಿಗೋದೇ ಇಲ್ಲ ಬಿಡಿ ಸರ್. ಕರೆಕ್ಟ್ ಕರೆಕ್ಟ್ ಅಂಥದ್ದೆಲ್ಲ ಸುಮಾರು ನಡೆದಿದೆ ಸರ್. ವೆರಿ ನೈಸ್. ಸೊ ನಿಮ್ಮ ಫೋಟೋಗ್ರಾಫ್ಗಳನ್ನ ನಿಮ್ಮ ವಿಡಿಯೋಗ್ರಾಫ್ಗಳನ್ನ ನೋಡಿದ ಮೇಲೆ ಕ್ಲೈಂಟ್ಗಳು ಏನು ಹೇಳ್ತಾರೆ ಅಂತ ನೀವು ಯಾವಾಗ ತೋರಿಸ್ತೀರಾ ಅದನ್ನು? ಯಾಕಂದರೆ ಅದು ತೋರ್ಸೋಕೊಂಡು ಟೈಮ್ ಬೇಕಾಗತ್ತಲ್ವ? ಸೊ ನೀವು ಶೂಟ್ ಮಾಡಿ ಎಲ್ಲ ತೋರಿಸಿದ ಮೇಲೆ ಏನು ಫೀಡ್ಬ್ಯಾಕ್ ಸಿಗುತ್ತೆ ನಿಮಗೆ? ಸರ್ ಫೀಡ್ಬ್ಯಾಕ್ ಅಂತ ತುಂಬ ಚೆನ್ನಾಗಿದೆ, ತುಂಬ ಪಾಸಿಟಿವ್ ಆಗಿರುತ್ತೆ. ಆಮೇಲೆ ನಮ್ಮದು ಅಷ್ಟೇ ನ್ಯಾಚುರಲ್ ಆಗಿ ಇರುತ್ತೆ ಕೂಡ. ನಮಗೆ ಇದುವರೆಗೂ ನಮಗೆ ಬರ್ತಿರೋದೂ ಹಾಗೇನೆ. ಈಗ ಆ ರೆಫರೆಲ್ ಅಂತಾರಲ್ವ, ನಾವು ಒಂದು ಸತಿ ಒಂದು ಹೊಸ ಫ್ಯಾಮಿಲಿಗೆ ಏನಾದರೂ ನಾವು ಫೋಟೋಗ್ರಾಫರಾಗಿ ಎಂಟ್ರಿ ಆದರೆ ಇನ್ನು ನಾವು ನೆಕ್ಸ್ಟ್ ಅವ್ರ ಫ್ಯಾಮಿಲಿಲಿ ಫಿಕ್ಸ್. ನಾವು ಯಾವುದೇ ಒಂದು ಚಿಕ್ಕ ಫಂಕ್ಷನ್ ಆಗಲಿ, ಗೃಹ ಪ್ರವೇಶ ಆಗಲಿ, ನಾಮಕರಣ ಆಗಲಿ, ಒಂದು ಸತಿ ನಾವು ಒಂದು ವೆಡ್ಡಿಂಗ್ ಫಿಕ್ಸ್ ಆಯಿತು ಅಂದರೆ ನೆಕ್ಸ್ಟ್ ಯಾವುದೇ ಇದ್ರೂ ನಮಗೆ ಫೋನ್ ಮಾಡೋದವರು. ಅಷ್ಟು ಚೆನ್ನಾಗಿ ನಾವು ಅದನ್ನು ಶೂಟ್ ಮಾಡಿರ್ತೀವಿ ಅವ್ರ ಇವೆಂಟ್ಸ್ ಎಲ್ಲನೂ. ಅದರಿಂದ ರಿವ್ಯೂಸ್ ತುಂಬ ಚೆನ್ನಾಗಿದೆ ಸರ್. ನೀವು ಬೇಕಾದ್ರೆ ನಮ್ಮ ಆನ್ಲೈನ್ ಅಫ್ಕೋರ್ಸ್ ನಾನು ನಿಮಗೆ ವಿಜುವಲ್ಸ್ ಕೂಡ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ದಿಲೀಪ್ ಅವ್ರ ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ನಾನು ಟೆಕ್ನಿಕಲ್ ಇನ್ನೂ ಮಾತಾಡ್ತಾ ಇಲ್ಲ, ಯಾವ ಥರ ಕ್ಯಾಮ್ರಾ ಯೂಸ್ ಮಾಡ್ತೀರಿ, ಯಾವ ಥರ ಲೆನ್ಸ್ ಯೂಸ್ ಮಾಡ್ತೀರಿ ಅನ್ನೋದನ್ನು ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ಕೂಡ. ಈಗ ನೀವು ಇನ್ನೊಂದು ನಿಮ್ಮ ಸ್ಟ್ರೆಂಗ್ತ್ಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಒಂದು ಕೂಡ ಹೇಳಿದ್ರಿ. ನೀವು ಏನಿದು ಪ್ರೀ ವೆಡ್ಡಿಂಗ್ ಶೂಟ್ ಅಂದರೆ ದಿಲೀಪ್ ಅವರು? ಸರ್ ಪ್ರೀ ವೆಡ್ಡಿಂಗ್ ಶೂಟ್, ಈಗ ಬಿಫೋರ್ ವೆಡ್ಡಿಂಗ್ ಮಾಡೋವಂಥ ಶೂಟ್ನ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳ್ತೀವಿ. ಈಗ ನೋಡಿ, ಬೇರೆ ಬೇರೆ ಲೊಕೇಶನ್ಸ್ಗೆ ಹೋಗಿ, ಈಗ ಕೆಲವೊಬ್ಬರು ಗ್ರೀನರಿ ಇಷ್ಟಪಡ್ತಾರೆ, ಕೆಲವರು ಬೀಚ್ ಸೈಡ್ ಇಷ್ಟಪಡ್ತಾರೆ, ಈ ಥರದ್ದು. ಈಗ ಲೈಕ್ ನೋಡಿ, ಒಂದು ಹುಡುಗ ಹುಡುಗಿ ಫಸ್ಟ್ ಮೀಟ್, ಅದು ಈಗ ಎಂಗೇಜ್ಮೆಂಟ್ ಆಗಿರುತ್ತೆ, ಇಲ್ಲ ಫಸ್ಟ್ ಮದುವೆಗೆ ಫಿಕ್ಸ್ ಮಾಡಿರ್ತಾರೆ. ಒಂದು ಹುಡುಗ ಹುಡುಗಿ ಫಸ್ಟ್ ಟೈಮ್ ಅವರು ಕಳೆಯುವಂಥ ಟೈಮ್ ಅದು. ಆ ಟೈಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ಆಮೇಲೆ ಆಯಾ ನ್ಯಾಚುರಲ್ ಲೊಕೇಶನ್ಸ್ಗೆ ಹೋಗಿ ನಾವು ಆ ಶೂಟ್ ಮಾಡೋವಂಥದ್ದು ಅದೊಂದು. ಇದೆಲ್ಲನೂ ನಾವು ಹೊರಗಡೆ ಹೋಗಿ ಪ್ರೀ ವೆಡ್ಡಿಂಗ್ ಶೂಟು ಅಂತ ಇದನ್ನು ಹೇಳೋದು ಸರ್. ನೀವು ಹೇಳಿದ್ರಲ್ಲ, ಈಗ ಒಂದು ಹುಡುಗಿ ಫಸ್ಟ್ ಟೈಮ್ ಅವರು ಔಟ್ಡೋರ್, ಬಹುಶಃ ಫೋನಲ್ಲಿ ಮಾತಾಡಿರ್ತಾರೆ, ಔಟ್ಡೋರ್ ಹೊರಗಡೆ ಅಥವಾ ಹೊರಗಡೆನೂ ಸಿಕ್ಕಿರ್ಬೋದು, ಬಟ್ ಜಾಸ್ತಿ ಸಿಕ್ಕಿರೋಕ್ಕಾಗಿರಲ್ಲ. ಈಗ ನಿಮ್ಮ ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿಗೆ ಸಿಕ್ಕಾಗ ಅವ್ರ ಮನಸ್ಸಲ್ಲೇ ಅನ್ಕೋತಿರ್ತಾರೆ, ಈ ಕ್ಯಾಮ್ರಾಮನ್ ಯಾಕಾದರೂ ಇದಾನೋ ಅಂಥೇಳಿ. ಇರಲಿ. ಸೊ ಅವರ ಆ ಥರ ನೀವು ಅವ್ರಿಗೆ ಡೈರೆಕ್ಟ್ ಮಾಡಬೇಕಾಗತ್ತೆ. ನೀವು ಹಿಂಗೆ ನಿಂತ್ಕೊಳ್ಳಿ ಅಂತೇಳಿ ಅಲ್ವಾ? ಆವಾಗ ಹೆಂಗಿರುತ್ತೆ ಅದು ಎಕ್ಸ್ಪೀರಿಯನ್ಸ್? ಅಂದರೆ ಎಲ್ಲರೂ ಕೋಆಪ್ರೇಟಿವ್ ಇರ್ತಾರ, ಮತ್ತು ಈಗ ಒಂದು ಹುಡುಗ ತುಂಬ ಪ್ರೋಗ್ರೆಸಿವ್ ಇರ್ಬೋದು, ಹುಡುಗಿ ತುಂಬ ನಾಚಿಕೆ ಇರ್ಬೋದು, ಮತ್ತು ಹುಡುಗಿ ತುಂಬ ಪ್ರೋಗ್ರೆಸ್ ಇರ್ಬೋದು, ಹುಡುಗ ಶೈ ಇರ್ಬೋದು, ಕೈ ಹಿಡ್ಕೊಳ್ಳಿ, ಹತ್ರ ಬನ್ನಿ ಅಂತಂದರೆ ಅವ್ರಿಗೆ ಆಗದೆ ಇರ್ಬೋದು. ಆ ಥರದ್ದೆಲ್ಲ ಇರುತ್ತಾ? ಇದೆ ಸರ್, ಆ ಥರದ್ದೆಲ್ಲ ಸುಮಾರಿದೆ. ಬಟ್ ಅದೇ ಅವ್ರು ಆ್ಯಕ್ಚುಲಿ ಫಸ್ಟ್ ಬಂದಾಗ ಒಂದು ಹಾಫ್ ಡೇ ಅಲ್ಲೇ ಹೋಗ್ಬಿಡುತ್ತೆ. ಅವರಿಬ್ಬರನ್ನ ನಾವು ಕರೆಕ್ಟಾಗಿ ಆ ಮ್ಯಾಚ್ ಮಾಡಿ ಆ ಎಕ್ಸ್ಪ್ರೆಷನ್ಸ್ನ, ಆ ಎಮೋಷನ್ಸ್ನ ನಾವು ತರಿಸ್ಬೇಕು ಅಂತಂದರೆ ಅವರಿಬ್ಬರು ಸ್ಮೈಲ್ ಮಾಡೋದಾಗಿರ್ಬೋದು, ಈಗ ಟುಗೆದರ್ ಒಬ್ರೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋವಂಥ ಮೂಮೆಂಟ್ಸ್ ಆಗಿರ್ಬೋದು, ಯಾರು ಅಷ್ಟು ಸುಲಭವಾಗಿ ನಿಂತ್ಕೊಂಡ್ಬಿಡಲ್ಲ ಫಸ್ಟ್. ಕರೆಕ್ಟ್. ನಾವು ಹೇಳಿದಾಗ ಅದೊಂದು 2-3 ಅವರ್ಸ್ ಬೇಕು ಅವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆ. ಆ ನಿಲ್ಲಿಸ್ಬೇಕಾದ್ರೆ ಸಿಗುವಂಥ ಆ ಮೂಮೆಂಟ್ಸ್ನ ಅದನ್ನೇ ಕ್ಯಾಪ್ಚರ್ ಮಾಡಬೇಕು. ಕರೆಕ್ಟ್. ಯಾಕೆಂದರೆ ಅವ್ರು ಯಾರು ಆ್ಯಕ್ಟರ್ಗಳಲ್ಲ, ದೇ ಆರ್ ರಿಯಲ್ ಪರ್ಸನ್ಸ್. ಸೊ ಹೀಗಾಗಿ ಇಟ್ ವಿಲ್ ಟೇಕ್ ಟೈಮ್ ಫಾರ್ ದೆಮ್ ಟು. ಸೊ ಹಾಗೆ ನೀವು ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನ ಮಾಡ್ತೀರಾ. ಸೊ ದಿಲೀಪ್ ಅವರ ಫೋಟೋಗ್ರಫಿ ಬಗ್ಗೆ, ವಿಡಿಯೋಗ್ರಫಿ ಬಗ್ಗೆ, ವೆಡ್ಡಿಂಗ್ ಫೋಟೋಗ್ರಫಿ ಬಗ್ಗೆ, ಕ್ಯಾಂಡಿಡ್ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಈಗ ನಾನು ಒಂದು ಪಾಯಿಂಟನ್ನು ಟಚ್ ಮಾಡಬೇಕು. ಅದೇನಂತಂದರೆ, ಈಗ ಸಿನಿಮಾಟೋಗ್ರಾಫರ್ ಆಗಬೇಕು, ಕ್ಯಾಮ್ರಾಮನ್ ಆಗಬೇಕು, ಅಥವಾ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಬೇಕು ಅಂತ ತುಂಬ ಜನ ಮನಸ್ಸಲ್ಲಿ ಇರುತ್ತೆ. ಸೊ ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ನಾನೊಬ್ಬ ಕ್ಯಾಮ್ರಾಮನ್ ಆಗಬೇಕು ಅಂತ, ಕ್ಯಾಮ್ರಾಮನ್ ಆಗೋದು ಬೇರೆ ನನ್ನ ಪ್ರಕಾರ, ವೆಡ್ಡಿಂಗ್ ಕ್ಯಾಮ್ರಾಮನ್ ಆಗೋದು ತುಂಬ ಬೇರೆ ಅಂತ ನನಗನ್ಸುತ್ತೆ ಅಲ್ವಾ? ಯಾಕಂದರೆ ಅದರಲ್ಲಿ ಇಷ್ಟೆಲ್ಲ ಚಾಲೆಂಜಸ್ ಇದೆ, ನೀವು ಹೇಳಿದ್ರಿ ಕೂಡ. ಸೊ ಅಂಥವ್ರಿಗೆ ಏನು, ನಾನು ಕೂಡ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಬೇಕು, ಅಥವಾ ಫೋಟೋಗ್ರಾಫರ್ ಅಥವಾ ಕ್ಯಾಮ್ರಾಮನ್ ಆಗಬೇಕು ಅನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ದಿಲೀಪ್ ನೀವು? ಸರ್ ಫಸ್ಟ್ ಥಿಂಗ್ ಇದರಲ್ಲಿ ನೋಡಿ, ಒಂದು ಪ್ಯಾಷನ್ ಇರಬೇಕು ಸರ್. ಅಂದರೆ ಇದ್ರ ಬಗ್ಗೆ ಆಸಕ್ತಿ ಇರಬೇಕು, ಕ್ಯಾಮ್ರಾ ಬಗ್ಗೆ ಆಸಕ್ತಿ ಇರಬೇಕು. ಆಮೇಲೆ ಅವ್ರಿಗೆ ಏನಂತಾರೆ, ಅದು ಅದ್ರ ಬಗ್ಗೆ ಈಗ ಎಲ್ಲರಿಗೂ ಇದರಲ್ಲಿ ಬರೋಕ್ಕಾಗಲ್ಲ. ಅವ್ರು ನೋಡಿ ತಿಳ್ಕೊತಿರ್ತಾರೆ ಇದರಲ್ಲಿ, ಓಕೆ ನಾನು ಕ್ಯಾಮ್ರಾ ಬಗ್ಗೆ ತಿಳ್ಕೊಬೇಕು, ಕ್ಯಾಮ್ರಾಮನ್ ಆಗಬೇಕು, ಫೋಟೋಗ್ರಾಫರ್ ಆಗಬೇಕು. ಇವ್ರಿಗೆ ಫಸ್ಟು ಆ ಪ್ಯಾಷನ್ ಇರಬೇಕು, ಕ್ಯಾಮ್ರಾ ಆ ಕ್ಲಿಕ್ ಮಾಡೋದಾಗಿರ್ಬೋದು ಅದು. ಆಮೇಲೆ ಆ ಪೇಷನ್ಸ್ ಇರಬೇಕು. ಆಮೇಲೆ ಫಸ್ಟ್ ಪ್ಯಾಷನ್ನು, ಎರಡನೇದು ಪೇಷನ್ಸು. ನೋಡಿ, ನಿಮಗೆ ಅದು ಭಾಳ ಒಳ್ಳೆ ಪಾಯಿಂಟ್ ಅದು ಆ್ಯಕ್ಚುಲಿ. ಈಗ ನಾನು 20 ವರ್ಷಗಳಿಂದ ವಿಜುವಲ್ ಮೀಡಿಯಾದಲ್ಲಿದ್ದೀನಿ. ನಾನು ಕ್ಯಾಮ್ರಾಗಳ ಜೊತೆನೇ ಬದುಕು ನಾನು. ಸೊ 2000ಇಂದ ಹಿಡ್ಕೊಂಡು 2024ವರೆಗೂ ಕ್ಯಾಮ್ರಾ ಎದುರುಗಡೆ ಕೂತ್ಕೊಂಡೆ ಮಾತಾಡ್ತಾ ಇದ್ದೀನಿ. ಬಟ್ ಈವರೆಗೂ ನನಗೆ ಕ್ಯಾಮ್ರಾ ಹಿಂದೆ ಹೋಗಿ ಕ್ಯಾಮ್ರಾದಲ್ಲಿ ಏನಿರುತ್ತೆ ಅಂತ ನೋಡೋಕೆ ನನಗೆ ಆಗಿಲ್ಲ. ಅಂದರೆ ಎಷ್ಟು ನಂಗೆ ಅದು ನಂಗೆ ಅಂದರೆ ಯಾಕೆ ಅಂದರೆ ಅದ್ರ ಬಗ್ಗೆ ನಂಗೆ ಆಸಕ್ತಿ ಇಲ್ಲ. ನನಗೆ ಅಂದರೆ ಈ ಹೆಂಗೆ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿದೆ, ಬಟ್ ಕ್ಯಾಮ್ರಾ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ.
ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಟ್ಸ್ ಅಬೌಟ್ ದ ಪ್ಯಾಷನ್, ಇಟ್ಸ್ ಅಬೌಟ್ ದ ಇಂಟ್ರೆಸ್ಟ್. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹೌದು ಸರ್. ಈಗ ಈವನ್ ನೋಡಿ ನನಗೇನೆ ಅಷ್ಟೇ ಸರ್, ಫಸ್ಟ್ ನಾನು ಇದಕ್ಕೆ ಬರಬೇಕು ಅಂತ ಬರಲಿಲ್ಲ, ನನಗೆ ಇಂಟ್ರೆಸ್ಟ್ ಇತ್ತು ಈ ಕ್ಯಾಮ್ರಾ ಹಿಂದೆ. ಇವಾಗ ನೀವು ಹೆಂಗೆ ಹೇಳಿದ್ರಿ ಮುಂದೆ ವರ್ಕ್ ಮಾಡಿದ್ದೀರಾ ಅಂತ, ಬಟ್ ನನಗೆ ಕ್ಯಾಮ್ರಾ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇತ್ತು. ಆ ಟೆಕ್ನಿಕಲಿ ಅದು ಹೆಂಗೆಲ್ಲ ಸೆಟ್ಟಿಂಗ್ ಇಟ್ಕೊತಾರೆ, ಆಮೇಲೆ ಲೆನ್ಸ್ ಎಲ್ಲ ಹೆಂಗೆ ಮೂವ್ ಮಾಡ್ತಾರೆ, ಆ್ಯಂಗಲ್ ಇಡೋದು, ಆಮೇಲೆ ಲೈಟಿಂಗ್ ಸೆಟ್ ಮಾಡೋದು, ಇದೆಲ್ಲನೂ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಕೆಲವೊಂದು ಸತಿ ಆ ಮೂವೀಸ್ ನಡಿಬೇಕಾದ್ರೆ ಎಲ್ಲ ಹಿಂದೆ ನಿಂತ್ಕೊಂಡು ನೋಡೋದು ಈ ಥರ. ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಅದೇ ಫೀಲ್ಡಲ್ಲಿ ಇದ್ದಿದ್ದರಿಂದ ಆಮೇಲೆ ಅದೇ ನಾನು ಕ್ಯಾಪ್ಚರ್ ಮಾಡಬೇಕು. ಈಗ ನನಗೆ ಏನು ಖುಷಿ ಸಿಗುತ್ತೆ ಗೊತ್ತಾ ಸರ್, ಇವಾಗ ನಾನು ಹಿಡ್ದಿರೋ ಫೋಟೋನ ಇನ್ನೊಬ್ಬರು ನೋಡಿ ನನಗೆ ಈಗ ನಾನು ಇವನ್ ನೋಡಿ ಎಕ್ಸಾಂಪಲ್ ನೋಡಿ, ಒಂದು ಆಲ್ಬಮ್ ನಾವು ಕಂಪ್ಲೀಟ್ ಆದಮೇಲೆ ಸರ್, ವೆಡ್ಡಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸಿನಿಮಾಟೋಗ್ರಫಿ ಆಗ್ಬೋದು, ಇಲ್ಲ ಆಲ್ಬಮ್ ಆಗ್ಬೋದು, ತೊಗೊಂಡೋಗಿ ನಾವು ಒಂದು ಕಪ್ಪಲ್ಲಿ ಕೊಟ್ಟಾಗ ಸರ್, ಅವರು ಆ ಫೋಟೋ ನೋಡ್ತಾನೆ ನಗ್ತಿರ್ತಾರೆ ಸರ್, ಇಲ್ಲ ವಿಡಿಯೋ ಆಗಿರ್ಬೋದು, ಆ ಮೂಮೆಂಟ್ ನೋಡ್ತಾ ಸ್ಮೆಲ್ ಮಾಡ್ತಿರ್ತಾರೆ. ಅಷ್ಟು ಮಾಡಿದ್ರೆ ಮುಗೀತು ಸರ್, ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಿದ್ರಿ ಅಂತ. ಆ ಲೆವೆಲ್ಗೆ ಟೆಕ್ನಿಕಲಿಯಾಗಿ ನಾನು ತಿಳ್ಕೊಳ್ಬೇಕು ಅಂತ ಬಂದಿದ್ದು. ಹಾಗೇನೆ ಈಗ ಒಬ್ಬ ಫೋಟೋಗ್ರಫರ್ ಆಗಬೇಕು ಅಂದರೆ ಇದೆಲ್ಲನೂ ಇರಬೇಕು. ಜಸ್ಟ್ ಅವನು ಇಲ್ಲ ಏನೋ ಕಲಿಬೇಕು, ಇಲ್ಲ ಏನೋ ಒಂದು ಕೆಲಸ ಮಾಡಬೇಕು ಅಂತ ಬಂದರೆ ಇಲ್ಲಿ ಈ ಫೀಲ್ಡಲ್ಲಿ ತುಂಬ ಕಷ್ಟ, ಎಸ್ಪೆಷಲಿ ಕ್ಯಾಮ್ರಾಮನ್ ಆಗೋದಕ್ಕೆ, ಆಮೇಲೆ ಕ್ಯಾಂಡಿಡೇಟ್ ಫೋಟೋಗ್ರಫರ್ ಆಗೋದಕ್ಕೆ ಸರ್, ಎಸ್ಪೆಷಲಿ ಮದುವೆ ಫೋಟೋಗ್ರಫರ್ ಫೋಟೋಗ್ರಫರ್. ಇನ್ನೊಂದು ಸೆಕೆಂಡ್ ಪಾಯಿಂಟ್ ನೀವು ಹೇಳಿದ್ರೆ ಪೇಷನ್ಸ್ ಬೇಕು ಅಂತ ಹೇಳಿದ್ರೆ 100% ಅದು ನನಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಯಾಕೆಂದರೆ ಈಗ ನೋಡಿ, ನಾವು ಮದುವೆಗೆ ಹೋಗ್ತೀವಾ, ನಾವು ಅವ್ರಿಗೆ ಬೋಕೆ ಕೊಡ್ತೀವ, ಊಟಕ್ಕೆ ಹೋಗ್ತೀವ, ಊಟ ಮಾಡ್ಕೋತೀವ, ಹೊರಟುಬಿಡ್ತೀವಿ. ಅಲ್ಲಿ ನಾವು ಹೋಗೋದು ಒಂದು 2 hours ಸ್ಪೆಂಡ್ ಮಾಡ್ಬೋದು, ಓಕೆ. ಬಟ್ ನೀವು ಹಂಗಾಗಲ್ಲ. ಸೊ ಆ ಪೇಷನ್ಸ್ ಬಗ್ಗೆ ಹೇಳಿ. ನಿಮ್ಮ ಪೇಷನ್ಸ್ ಟೆಸ್ಟ್ ಮಾಡುವಂಥ ಘಟನೆಗಳು ಕೂಡ ನಡೆದಿದೆಯಾ? ತುಂಬ ಇದೆ ಸರ್. ಅದು ನೋಡಿ, ಈಗ ಒಂದು ಇವೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೋಡಿ, ಈಗ ರಿಸೆಪ್ಷನ್ ಎಷ್ಟೊತ್ತಿಗೆ ಒಂದು 6:30-7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವು ಬಿಫೋರ್ ಹೋಗಬೇಕು, ಯಾಕಂದರೆ ಲೈಟಿಂಗ್ ಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು, ಡೆಕೋರ್ ಶಾರ್ಟ್ಸ್ ತೊಗೊಳ್ಳೋದಾಗಿರ್ಬೋದು. ಈಗ ಹುಡುಗಿಗೆ ನಾವೇನು ಹೇಳಿರ್ತೀವಿ, 4:30-5 ಗಂಟೆಗೆ ರೆಡಿಯಾಗಿ ಅಂತ ಹೇಳಿರ್ತೀವಿ. ನಾವು 3 ಗಂಟೆಗೆ ಹೋಗಿರ್ತೀವಿ. ಅಲ್ಲಿ 4 ಗಂಟೆ ಆದರೂ ರೆಡಿ ಆಗಿರಲ್ಲ, 5 ಗಂಟೆ ಆದರೂ ಆಗಿರಲ್ಲ, 7 ಗಂಟೆ 7:30 ಆದರೂ ಆಗಿರಲ್ಲ. ಅಷ್ಟೊತ್ತಿಗೆ ಇಲ್ಲೆಲ್ಲ ಜನ ಬಂದು ಕೂತಿರ್ತಾರೆ. ಅವ್ರ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಸ್ಟೇಜ್ ಮೇಲೆ ನಿಲ್ಲಿಸ್ಬೇಕು. ನಮಗೇನೋ ಇಲ್ಲಿ ನಮ್ಗೆ ಫೋಟೋಸೇ ಸಿಗ್ತಿಲ್ಲ ಈ ಥರ. ಆಮೇಲೆ ಟೈಮು ನೈಟು ಅಷ್ಟೇ. ಇವಾಗ ಕೆಲವೊಂದು ಇವೆಂಟ್ಸ್ ಎಲ್ಲ ಮುಗಿಯುತ್ತೆ 11-12 ಗಂಟೆಗೆ ಮುಗಿಯುತ್ತೆ. ಇನ್ನು ಕೆಲವೊಂದು ಅದಾದಮೇಲೆ ನೈಟ್ ರಿಚುವಲ್ಸ್ ಅಂತ ಮಾಡ್ತಾರೆ. ಈಗ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಇದೆ, ಕೆಲವೊಂದು ಕಡೆ ಆದ್ರೂ ಇದೆ. ಅದು 1 hour ಮಾಡೋದು, ಫುಲ್ ನೈಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಆಮೇಲೆ ಮುಹೂರ್ತ ಆದಮೇಲೂ ಅಷ್ಟೇ. ಈಗ 11-12 ಗಂಟೆಗೆಲ್ಲ ಇವೆಂಟ್ ಮುಗೀತು ಅಂದರೆ 2 ಗಂಟೆಗೆಲ್ಲ ಪ್ಯಾಕಪ್ಪು. ಅದಾದಮೇಲೆ ಇನ್ನೊಂದು ರಿಚುವಲ್ಸ್ ಇದೆ ಅಂತ ಆ ಟೈಮ್ ಹೋಗ್ತಿರುತ್ತಲ್ಲ, ಈ ಥರದನ್ನ ತುಂಬ ಹ್ಯಾಂಡಲ್ ಮಾಡಿದ್ವಿ. ಅದೇ ಆ ಪೇಷನ್ಸ್ ಇವಾಗ ಕಾಯಬೇಕು ಸರ್. ಇವಾಗ ನೋಡಿ, ನಮಗೆ ರಿಸೆಪ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಿಗಲಿಲ್ಲ ಅಂದರು, ಅಟ್ಲೀಸ್ಟ್ ನಾವು ಅದನ್ನು ಏನು ಮಾಡ್ತೀವಿ, ರಿಸೆಪ್ಷನ್ ಆದಮೇಲೆ ತೊಗೊತೀವಿ. ಯಾವುದನ್ನ? ಕಪಲ್ ಪೋರ್ಟ್ರೇಟ್ಸ್ ಆಗಿರ್ಬೋದು, ಫೋಟೋಶೂಟ್ನ. ಈಗ ಒಂದು ಕಪಲ್ ಫೋಟೋಶೂಟ್ ಮಾಡಲಿಲ್ಲ ಅಂತಂದರೆ ಅವ್ರದ್ದೇ ಮೇಯ್ನ್ ಅವರೇ ಮೇಯ್ನ್ ಅಟ್ರಾಕ್ಷನ್, ಅವರೇ ಹೀರೋ ಹೀರೋಯಿನ್. ಅವ್ರದ್ದು ಫೋಟೋಗ್ರಫಿ ಇಲ್ಲ ಅಂತಂದರೆ ಎಂಟೈರ್ ಇವೆಂಟ್ ಶೂಟ್ ಮಾಡಿದ್ರು ನಮಗೆ ಅದು ಕರೆಕ್ಟ್ ಬರಲ್ಲ. ಯಾಕಂದರೆ ಅವರು ಕ್ರಿಯೇಟಿವ್ ಟೀಮ್ ಅಂತ ನಮ್ಮನ್ನು ತೊಗೊಂಡಿರೋದೇ ಮೇಯ್ನ್. ನಾವು ಅವ್ರನ್ನ ಹೈಲೈಟ್ ಮಾಡಬೇಕು, ಅವ್ರನ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಬೇಕು ಅಂತ. ಅದಕ್ಕೆ ಲಾಸ್ಟ್ವರೆಗೂ ವೆಯ್ಟ್ ಮಾಡ್ತೀವಿ. ರಿಸೆಪ್ಷನ್ ಎಲ್ಲ ಕೆಲವೊಂದು ಕಡೆ 12 ಗಂಟೆಗೆ ಮುಗಿಯುತ್ತೆ, ಕೆಲವೊಂದು ಕಡೆ 1 ಗಂಟೆಗೆ ಮುಗಿಯುತ್ತೆ. ಅದಾದಮೇಲೂ ತೆಗ್ದು ತುಂಬ ಪೇಷನ್ಸಿಂದ ಇದ್ದು, ಈಗ ಕೆಲವು ಕಡೆ ಏನಾಗುತ್ತೆ, ಇಲ್ಲ ಬಿಡು ಹೋಗೋಣ ಆಯಿತು, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಮಗೇನು ಅನ್ನೋ ಥರ ಹೋಗಿರೋ ಟೈಮ್ಗಳು ಕೆಲವೊಂದಿದ್ದಾವೆ. ಬಟ್ ಎಲ್ಲ ಕಡೆ ಹಂಗೆ ಮಾಡೋಕ್ಕಾಗಲ್ಲ. ಈಗ ಎಸ್ಪೆಷಲಿ ನಾನಿತ್ತು ಅಂದರೆ ನಾನು ವೆಯ್ಟ್ ಮಾಡ್ತೀನಿ ಸರ್. ನಾನು ವೆಯ್ಟ್ ಮಾಡಿ ನನಗೆ ಬೇಕು ಶಾರ್ಟ್ಸ್, ಅದು ನಾನು ಅಟ್ಲೀಸ್ಟ್ ಕೆಲವೊಂದು ಶಾರ್ಟ್ಸ್ ಆದರೂ ತೊಗೊಂಡು ಬರ್ತೀನಿ. ಇಷ್ಟೆಲ್ಲ ತುಂಬ ಪೇಷನ್ಸ್ ಇರಬೇಕು. ಆಮೇಲೆ ಬೆಳಿಗ್ಗೆನೂ ಅಷ್ಟೇ. ಈಗ 11 ಗಂಟೆ 12 ಗಂಟೆ 1 ಗಂಟೆ ಆಗಿದ್ರೂ ನಾವು ಮುಗಿಸ್ಕೊಂಡು ಮತ್ತೆ ಹೋಗಿ 5 ಗಂಟೆಗೆ ಬರಬೇಕು. 2 ಗಂಟೆಗೆ ಮನೆಗೆ ಹೋಗಿರ್ತೀವಿ ಮಲಗಿ, ಮತ್ತೆ 4 ಗಂಟೆಗೆ 5 ಗಂಟೆಗೆ ಬರಬೇಕು. ಮತ್ತು ಅದು ಆ ಕಮಿಟ್ಮೆಂಟ್ ಇರುತ್ತಲ್ಲ, ಆ ಟೈಮಿಂಗ್ಸ್ ತೊಗೊಳ್ಳೇಬೇಕು. ಇಲ್ಲ ಅಂತಂದರೆ ಇಲ್ಲೆಲ್ಲ ಕಷ್ಟ. ವೆಡ್ಡಿಂಗ್ ಇಂಡಸ್ಟ್ರೀಲಿ ಫಸ್ಟ್ ಆಫ್ ಆಲ್, ಈ ಇಂಡಸ್ಟ್ರೀಲಿ ಕೆಲಸ ಮಾಡೋಕ್ಕೆ, ವೆಡ್ಡಿಂಗ್ ಫೀಲ್ಡಲ್ಲಿ ಟೈಮಿಂಗ್ಸು ಆಮೇಲೆ ಆ ಪೇಷನ್ಸು ತುಂಬ ಇಂಪಾರ್ಟೆಂಟ್ ಸರ್. ಕರೆಕ್ಟ್. ನಮಗೆ ಓಕೆ, ನಾವು ಮದುವೆ ಅಂತಂದ್ರೆ ನಮ್ಗೆ 2 ಅಂದರೆ ನಾವು ಹೋಗೋರಿಗೆ, ಮದುವೆ ಯಾರು ಹೋಗ್ತಾರೋ ಅವ್ರಿಗೆ ಒಂದು ಮದುವೆಗೆ ಹೋಗಿ ಗ್ರೀಟ್ ಮಾಡಬೇಕು. ಆಮೇಲೆ ಹುಡುಗ ಚೆನ್ನಾಗಿದ್ದಾನೆ, ಹುಡುಗಿ ಚೆನ್ನಾಗಿದ್ದಾಳೆ, ಒಳ್ಳೆ ಜೋಡಿ ಅಂತ ಅಂದ್ಕೊಂಡು ಬರೋದು ಮನೆಗೆ. ಎರಡನೇದೇನು ಹೇಳಿ, ಊಟ ಚೆನ್ನಾಗಿತ್ತಾ? ಊಟನೂ ತುಂಬ ಚೆನ್ನಾಗಿತ್ತು ಅಂದ್ಕೊಂಡು ಬರ್ತೀವಿ. ಅಷ್ಟೇ ಬಿಟ್ಟರೆ ಮತ್ತೇನಿರಲ್ಲ. ಬಟ್ ನಿಮ್ಗೆ ಹಂಗಲ್ಲ, ನೀವು ಹೇಳ್ದಂಗೆ ಮುಂಚೆನೇ ಹೋಗಬೇಕು, ಲೇಟಾಗಿ ಹೋಗಬೇಕು, ಲೇಟಾಗಿ ಬರಬೇಕು, ಆ ಥರದ್ದಿರುತ್ತೆ. ಊಟ ಮಾಡೋ ಟೈಮ್ ಸಿಗುತ್ತಾ ನಿಮಗೆ? ನೀವು ಊಟ ಮಾಡ್ತೀರಾ? ಮಾಡ್ತೀವಿ ಸರ್. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಲಾಸ್ಟಲ್ಲಿ ಈಗ ಒಂದೊಂದು ಸತಿ ಹುಡುಗಿ ಕಂಪ್ಲೀಟ್ ಆಗಿ ಅವ್ರ ಜೊತೆ ಹೋಗ್ತೀವಲ್ಲ, ಒಂದೊಂದು ಸತಿ ಆ ಟೈಮಲ್ಲೂ ಮಾಡ್ತೀವಿ. ಇನ್ನೊಂದು ಸತಿ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಕೆಲವೊಂದು ಟೈಮ್ ಗ್ಯಾಪ್ ಸಿಗುತ್ತೆ. ಅಂಥ ಟೈಮಲ್ಲಿ ಈಗ ಟೀಮ್ ಫುಲ್ ಇರ್ತೀವಲ್ವ, 10-15 ಜನ ಇರ್ತೀವಿ. ಒಬ್ಬೊಬ್ಬರೇ ಈಗ ಇಬ್ಬರು ಹೋಗಿ ಮಾಡ್ಕೊಂಬಂದ್ಮೇಲೆ ಇನ್ನೊಬ್ಬರು ಈ ಥರ ಮಾಡ್ತೀವಿ. ಬಟ್ ರೇರ್ ಕೇಸ್ ಆ ಥರ ಊಟ ಸಿಗ್ದಿರ ಆಗೋ ಥರದ್ದು ಕಮ್ಮಿ. ಬಟ್ ಆದರೆ
ಟೈಮ್ ಲಿಮಿಟ್ ಇರಲ್ಲ. ಇವಾಗ ನೋಡಿ ಲಾಸ್ಟ್ವರೆಗೂ ನಾವು ಇರಲೇಬೇಕು. ಹುಡುಗಿ ನೋಡಿ ಪೋರ್ಟ್ರೇಟ್ ಸಿಗಲಿಲ್ಲ ಅಂದಮೇಲೆ ನಾವು ಲಾಸ್ಟ್ವರೆಗೂ ಇರಲೇಬೇಕು, ಅದನ್ನು ತೊಗೊಳ್ಳೇಬೇಕು. ಅದರಿಂದ ಆಗುತ್ತೆ ಆ ಥರ ಊಟ ತಿಂಡಿಗೆ ಏನು ಕೊರತೆ ಇಲ್ಲ. ಓಕೆ, ನೈಸ್. ನೀವು 2 ಪಾಯಿಂಟ್ ಹೇಳಿದ್ರಿ. ಮತ್ತೆ ಏನು, ಈಗ ಒಬ್ಬ ಸಿನಿಮಾಟೋಗ್ರಫರ್ ಅಥವಾ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಬೇಕು ಅಥವಾ ಫೋಟೋಗ್ರಾಫರ್ ಆಗಬೇಕು ಅನ್ನೋಕ್ಕೆ ಮತ್ತೇನಿರಬೇಕು ನಿಮ್ಮ ಪ್ರಕಾರ ಕ್ವಾಲಿಟೀಸ್? ಒಂದೊಳ್ಳೆ ಎಕ್ವಿಪ್ಮೆಂಟ್ ಇರಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕು. ಆಮೇಲೆ ಯಾರ ಹತ್ರ ಆದ್ರೂ ಹೋಗಿ ಕಲಿಬೇಕು. ಯಾರಾದರೂ ಈಗ ನೋಡಿ ಸರ್, ಇಂಡಸ್ಟ್ರಿಲಿ ತುಂಬ ದೊಡ್ಡ ಫೋಟೋಗ್ರಾಫರ್ಸ್ ಇದ್ದಾರೆ ವೆಡ್ಡಿಂಗ್ ಇಂಡಸ್ಟ್ರಿಲಿ. ಇವಾಗ ನೋಡಿ ಅಂಬಾನಿ ಮಗಂದು ಅನಂತ್ ಅಂಬಾನಿದ ಮದುವೆ ಜೋಸಫ್ ರಾದಿಕ್ ಅಂತೇಳಿ ವರ್ಲ್ಡಲ್ಲೇ ಟಾಪ್ 10 ಫೋಟೋಗ್ರಾಫರ್ಸ್ ಅಲ್ಲ ಅವರೊಬ್ಬರು ಸರ್. ಅವರೆಲ್ಲ ಇನ್ಸ್ಪಿರೇಷನ್ ನಮಗೆ. ಹಾಗೆ ಆ ಲೆವೆಲ್ ಫೋಟೋಗ್ರಾಫರ್ಸ್ ಇದ್ದಾರೆ. ಅವರೆಲ್ಲ ಹೆಂಗೆ ಅಂತಂದರೆ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ. ಆ ಥರದ ಆ್ಯಕ್ಚುಲಿ ಆ ಥರ ಟೀಮಲ್ಲಿ ನಾನು ಫಸ್ಟ್ 2 ವರ್ಷ ನಾನು ವರ್ಕ್ ಮಾಡಿದ್ದೆ. ಅದರಿಂದ ಆ ಥರ ಯಾರಾದರೂ ಈಗ ಕಲಿಬೇಕು ಅಂತ ಆಸಕ್ತಿ ಇರೋರು ನೋಡಬೇಕು. ಎಲ್ಲ ಒಳ್ಳೆ ಟೀಮ್ ಇರ್ತಾರೆ, ದೊಡ್ಡ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಫೋಟೋಗ್ರಾಫರ್ ಇದ್ದಾರೆ. ಅವ್ರ ಹತ್ರ ಹೋಗಿ ಫಸ್ಟ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದು. 1 ವರ್ಷ 2 ವರ್ಷ ಕ್ಲೀನಾಗಿ ವರ್ಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೆಂಗಿದೆ ಏನು ಇಂಡಸ್ಟ್ರಿ. ಆಮೇಲೆ ಆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಕ್ಲೈಂಟ್ ಕೋಆರ್ಡಿನೇಷನ್ ಆಗಿರ್ಬೋದು. ಓವರಾಲ್ ಈಗ ನೀವು ಬರೀ ಕ್ಯಾಮ್ರಾ ಒಂದು ಕಲ್ತ್ಬಿಟ್ರೆ ನಿಮ್ಗೆ ಆಗೋದಿಲ್ಲ. ಕ್ಲೈಂಟನ್ನು ಹ್ಯಾಂಡಲ್ ಮಾಡೋದಾಗಿರ್ಬೋದು, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ನೀವು ಕ್ಯಾಮ್ರಾ ತೊಗೊಂಡ ತಕ್ಷಣ ಬರಲ್ಲ. ಅದರಿಂದ ಆ ಟೈಮ್ ತೊಗೊಳುತ್ತೆ. ನಿಮ್ಗೆ ಒಂದು 2-3 ವರ್ಷ ಬೇಕು, ಕೆಲವ್ರಿಗೆ 4-5 ವರ್ಷ ಬೇಕು ಪ್ರೋಸೆಸ್ಗೆ. ಅದರಿಂದ ಇದೆಲ್ಲ ನೋಡ್ಕೋಬೇಕು ಅಂತಂದರೆ ಒಂದು ಒಳ್ಳೆ ಟೀಮ್ ಜೊತೆ ಸೇರಿಕೊಂಡ್ರೆ ಇದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಪ್ಯಾಷನ್ ಇರಬೇಕು, ಪೇಷನ್ಸ್ ಇರಬೇಕು ಮತ್ತು ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಬೇಕು ನೀವು ಮುಖ್ಯವಾಗಿ ಅಂತ ತಾವು ಹೇಳ್ತಾ ಇದ್ದೀರಾ. ಅದ್ರ ಜೊತೆಗೆ ನೀವು ಇನ್ನೊಂದು ಸೇರಿಸಿದ್ರಿ, ಒಳ್ಳೆ ಇಕ್ವಿಪ್ಮೆಂಟ್ಗಳಿರಬೇಕು ಅಂತ ಹೇಳಿದ್ರಿ. ಒಳ್ಳೆ ಇಕ್ವಿಪ್ಮೆಂಟ್ ಅಂದರೆ ಏನೇನು ಬರುತ್ತೆ ಸರ್? ಟೆಕ್ನಿಕಲಿ ಈಗ ನೋಡಿ ನಮ್ಮಲ್ಲಿ ಫುಲ್ ಫ್ರೇಮ್ ಕ್ಯಾಮ್ರಾಸ್ ಅಂತ ಯೂಸ್ ಮಾಡ್ತೀವಿ. ಈಗ ನೋಡಿ ಎಕ್ಸ್ಪೆಷಲಿ ಫಸ್ಟೆಲ್ಲ ಇದ್ದಿದ್ದು ಸರ್, ನಾವು ಫೀಲ್ಡಿಗೆ ಬಂದಾಗ ಫಸ್ಟ್ ನಿಕಾನ್ ಬೂಮಲ್ಲಿತ್ತು. ನಾವು ಕಲ್ತಿದ್ದೇ ಇಲ್ಲ ಅದರಲ್ಲಿ. ಅದಾದಮೇಲೆ ಏನಾಯಿತು, ಸ್ವಲ್ಪ ಕಲರಿಂಗ್ ಎಲ್ಲ ಚೇಂಜ್ ಆಯಿತು, ಕೆನಾನ್ಗೆ ಬಂದ್ವಿ. ಅದಾದಮೇಲೆ ಈಗ ಲಾಸ್ಟ್ 3-4 ಇಯರ್ಸಿಂದ ಸೋನಿ ಇದೆ. ವೆಡ್ಡಿಂಗ್ ಇಂಡಸ್ಟ್ರಿಲಿ ನೀವು 90% ಹೋಗಿ ಎಲ್ಲ ಸೋನಿನೇ ಯೂಸ್ ಮಾಡ್ತಾರೆ. ಬಟ್ ನಾನು ಕೆನಾನೇ ಯೂಸ್ ಮಾಡ್ತೀನಿ. ನನಗೆ ಅದೇ ಟೋನ್, ನನಗೆ ರಿಯಲ್ ಟೈಮ್ ನನಗಿಷ್ಟ. ನಾನು ಇಲ್ಲಿ ಕ್ಯಾಪ್ಚರ್ ಮಾಡಬೇಕಾದ್ರೆ ನನಗೆ ಹೆಂಗೆ ಕಾಣಿಸುತ್ತೆ ಅದು ನನಗೆ ಅದೇ ಇಷ್ಟ. ಬಟ್ ಕೆನಾನಲ್ಲಿ ಆ ಕಲರ್ ಟೋನ್ ಕೊಡುತ್ತೆ. ಬಟ್ ಸೋನಿಲಿ ಸ್ವಲ್ಪ ಡಿಫ್ರೆನ್ಸ್, ಅದನ್ನು ಮಾಡ್ಬೋದು. ಬಟ್ ಆ ಥರ ಫುಲ್ ಫ್ರೇಮ್ ಕ್ಯಾಮ್ರಾಸ್ ಅಂತ ಹೇಳ್ತೀವಿ ಸರ್. ಆಮೇಲೆ ಬ್ಲಾಕ್ ಲೆನ್ಸಸ್ ಆಗಿರ್ಬೋದು, ಇದೆಲ್ಲ ಹೈ ಪ್ರೊಫೆಷ್ನಲ್ಸ್ ಯೂಸ್ ಮಾಡೋವಂಥದ್ದು. ಈ ಥರ ಎಕ್ವಿಪ್ಮೆಂಟ್ಸ್ ಇರಬೇಕು. ಆಮೇಲೆ ಲೈಟಿಂಗ್ಸ್ ಆಗಿರ್ಬೋದು, ಇದೆಲ್ಲ ನಾವು ತಗೋಬೇಕು ಸರ್. ಓಕೆ. ಲೆನ್ಸ್ ಬಗ್ಗೆ ನಾಲೆಜ್ ಇರಬೇಕು, ಲೈಟಿಂಗ್ ಬಗ್ಗೆ ನಾಲೆಜ್. ಲೈಟಿಂಗ್ ಬಗ್ಗೆ ಕ್ಯಾಮ್ರಾ ಲೈಟಿಂಗು ಲೆನ್ಸ್. ಈಗ ಬರೀ ಕ್ಯಾಮ್ರಾ ಲೆನ್ಸ್ ಇದ್ಬಿಟ್ರೆ ಆಗಲ್ಲ ಸರ್, ಲೈಟಿಂಗ್ ಬಗ್ಗೆ ನಾಲೆಡ್ಜ್ ಇರಲೇಬೇಕು. ಯಾಕಂದರೆ ನೀವು ಹೆಂಗೆ ಕೊಟ್ಟಿರ್ತೀರ ಲೈಟಿಂಗ್ ಆಪೋಸಿಟ್ ಇತ್ತು ಅಂದರೆ ನೀವು ಯಾವ ಕಡೆಯಿಂದ ಹೋಗಿ ಶೂಟ್ ಮಾಡಬೇಕು, ಈ ನಾಲೆಡ್ಜ್ ಇರಲೇಬೇಕು. ಇಲ್ಲ ಅಂತಂದರೆ ಅಷ್ಟು ಕ್ಯಾಮ್ರಾ ತೊಗೊಂಡ್ರೂ ಅದು ಯೂಸ್ ಆಗಲ್ಲ. ಬಟ್ ನಿಮಗೆ ಈಗ ನೀವು ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಎದುರುಗಡೆ ಒಂದಷ್ಟು ಲೈಟ್ಗಳಿದೆ. ಓಕೆ, ಇಲ್ಲೊಂದು ಲೈಟ್ ಇದೆ, ಮೇಲೆ ಒಂದು 7-8 ಲೈಟ್ಗಳಿದೆ. ಮತ್ತು ನಾವು ಕೂತ್ಕೊಂಡಿದ್ದೀವಿ, ನಮಗೆ ಕ್ಯಾಮ್ರಾ ಸೆನ್ಸ್ ಇದೆ ನಮಗೆ. ಇನ್ ದ ಸೆನ್ಸ್ ನಮಗೆ ಕ್ಯಾಮ್ರಾ ನಮ್ಮನ್ನು ನೋಡ್ತಾ ಇದೆ, ಫಿಕ್ಸ್ ಕ್ಯಾಮ್ರಾ ಆಗಿರೋದು ನಮ್ಮನ್ನು ನೋಡ್ತಾ ಇದೆ. ನಾವು ಅದು ಸರಿ ಕಾಣೋ ಥರನೇ ನಾವು ಕೂತ್ಕೊಂಡಿದ್ದೀವಿ. ಬಟ್ ವೆಡ್ಡಿಂಗಲ್ಲಿ ಹಂಗೆ ಕೂತ್ಕೊಳ್ಳೋದೇ ಇರ್ಬೋದು ಅವರು, ಅಲ್ವಾ? ನೀವು ಲೈಟಿಂಗ್ ಇಟ್ಕೊಂಡ್ರೂ ಕೂಡ ಅದು ಅವ್ರಿಗೆ ಅವ್ರ ಫೇಸಿಗೆ ಬೀಳದೇ ಇರ್ಬೋದು. ಅವಾಗೆಲ್ಲ ಹೆಂಗೆ ಅದನ್ನು ಸರ್? ಅದಕ್ಕೆ ಅಂತಲೇ ನಾವು ಒಂದು 2 ಅಸಿಸ್ಟೆಂಟ್ಸ್ ಇರ್ತಾರೆ ಸರ್, ಲೈಟ್ ಬಾಯ್ಸ್ ಇರ್ತಾರೆ. ಈಗ ನಾನು ಎಲ್ಲಿ ಕ್ಯಾಮ್ರಾ ಇಟ್ಕೊತೀನೋ ನಾನು ಹಿಂದೆ ಅವ್ರು ಇರಬೇಕು ಆ ಲೈಟ್ ಕೊಡೋದಕ್ಕೆ. ನಾನು ಇದ್ದಾಗ ನಾನು ಅವ್ರಿಗೆ ಗೈಡ್ ಮಾಡ್ತೀನಿ, ಟಾಪಲ್ಲಿ ಕೊಡಬೇಕಾ ಇಲ್ಲ ರೈಟ್ ಸೈಡಲ್ಲಿ ಕೊಡಬೇಕಾ. ಇಲ್ಲ ಲೈಟ್ ಮ್ಯಾನ್ಗೂ ನಾಲೆಡ್ಜ್ ಇರುತ್ತೆ. ಯಾಕಂದರೆ ಈಗ 2-3 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ನಾನು ಎಲ್ಲಿ ಕ್ಯಾಮ್ರಾ ಇಡ್ತೀನಿ ಅಂದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಲೈಟ್ ಹೆಂಗೆ ಹಿಡಿಬೇಕು ಅಂತ. ಆ ಥರ ಅದನ್ನು ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನೀವು ಹೇಳ್ದಂಗೆ ವೆಡ್ಡಿಂಗಲ್ಲಿ ಇದು ನಾವಿಲ್ಲಿ ಅರೇಂಜ್ ಮಾಡ್ಕೊಂಡು ಮಾಡ್ತಿದ್ದೀವಿ, ಅದರಿಂದ ನಮ್ಗೆ ಹೆಂಗೆ ಬೇಕೋ ಹಂಗೆ ಲೈಟ್ ಸೆಟ್ ಮಾಡ್ಕೊತೀವಿ. ಬಟ್ ವೆಡ್ಡಿಂಗಲ್ಲೆಲ್ಲ ಹಂಗಾಗಲ್ಲ. ಅಲ್ಲಿ ಏನು ನಡೀತಿರುತ್ತೋ ರಿಯಲ್ ಮೂಮೆಂಟ್ಸ್ನ ನಾವು ರಿಯಲಿಸ್ಟಿಕ್ ಆಗಿ ಕ್ಯಾಪ್ಚರ್ ಮಾಡಬೇಕು. ಬಟ್ ಲೈಟಿಂಗ್ಸ್ ಅಡ್ಜಸ್ಟ್ ಮಾಡಿರ್ತೀವಿ, ಅಲ್ಲೆಲ್ಲ ಸೆಟ್ ಮಾಡಿರ್ತೀವಿ. ಬಟ್ ಆದರೂ ನಾವು ಆ ಕಡೆ ಮೂವ್ ಆಗಬೇಕಾದ್ರೆ ಅದಕ್ಕೆ ಅಂತಲೇ ಒಂದು 2 ಲೈಟ್ ಬಾಯ್ಸ್ ಇರ್ತಾರೆ. ಆ ಲೈಟಿಂಗ್ಸ್ ನಮ್ಗೆ ಹೆಂಗೆ ಬೇಕೋ ಹಂಗೆ ತೊಗೊಂಡು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀವಿ ಸರ್. ಸೊ ಇಷ್ಟು ಬೇಕು, ಪ್ಯಾಷನ್ ಇರಬೇಕು, ಪೇಷನ್ಸ್ ಇರಬೇಕು, ಒಳ್ಳೆ ಇಕ್ವಿಪ್ಮೆಂಟ್ಗಳಿರಬೇಕು ಮತ್ತು ಒಳ್ಳೆ ಒಂದು ಟೀಮ್ ಜೊತೆಗೆ ನೀವು ಕೆಲಸ ಮಾಡಬೇಕು. ಅದಾದಮೇಲೆ ನೀವು ಒಳ್ಳೆ ಸಿನಿಮಾಟೋಗ್ರಾಫರ್ ಆಗೋಕ್ಕೆ ಅಥವಾ ನೀವು ವೆಡ್ಡಿಂಗ್ ಫೋಟೋಗ್ರಾಫರ್ ಆಗೋಕ್ಕೆ ಸಾಧ್ಯ ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಕರೆಕ್ಟ್ ಸರ್. ಓಕೆ, ನೀವು ಈಗ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಹೀರೋಯಿನ್ ಅಂತಂದರೆ ಗಂಡ ಹೆಂಡ್ತಿನೇ, ಅಂದರೆ ಅಲ್ಲಿ ಯಾರು ಮದುವೆ ಆಗ್ತಾರೆ ವಧುವರನೇ. ಓಕೆ, ನಿಮಗೆ ಮದುವೆಗಳಲ್ಲಿ ಯಾವುದೆಲ್ಲ ಥರದ ಕ್ಯಾರೆಕ್ಟರ್ಗಳು ಸಿಗ್ತಾರೆ? ಮದುವೆ ಗಂಡು ಹೆಣ್ಣು ಬಿಟ್ಟು ನಿಮ್ಮನ್ನು ಇಂಟರ್ಫಿಯರ್ ಮಾಡುವಂಥವ್ರು, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಬಂದು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳುವಂಥವ್ರು ಆ ಥರ ಸಿಗ್ತಾರ ನಿಮಗೆ? ಮಾವನೋ ಯಾರೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಬಂದೇ ಹಂಗಲ್ಲ ಅದು ಹಿಂಗೆ ಅಂತ ಹೇಳೋವಂಥವ್ರು ಯಾರು ಸಿಗ್ತಾರೆ? ಆ ಥರ ಸ್ಟ್ರೇಂಜ್ ಕ್ಯಾರೆಕ್ಟರ್ಗಳು ಸಿಗ್ತಾವ ನಿಮಗೆ?
ಇದಾವೆ ಸರ್. ಮೊನ್ನೆ ಒಂದು ಹಾಸನಲ್ಲಿ ಒಂದು ವೆಡ್ಡಿಂಗ್ ಮಾಡಿದ್ವಿ ಸರ್. ಅದು ಅವರು ಬಂದು ನೋಡಿ, ಹುಡುಗಿ ಇರೋದು ಬಂದು ಬೆಂಗಳೂರಲ್ಲಿ, ಅವ್ರ ಪೇರೆಂಟ್ಸ್ ಎಲ್ಲ ಇರೋದು ಬಂದು ಹಾಸನಲ್ಲಿ. ಅವ್ರಿಗೆ ಈಗ ಫೋಟೋಗ್ರಫಿಗೆ ನೋಡಿ ಒಂದು 2 ಲಕ್ಷ 3 ಲಕ್ಷ ಕೊಡ್ತಿದ್ವಿ ಅಂದರೆ ಅವ್ರು 3 ಲಕ್ಷದಲ್ಲಿ ನಾನು ಮದುವೆನೇ ಮಾಡಿಬಿಡ್ತೀನಿ ಅಂತಾರೆ. ಈಗ ರಿಸೆಪ್ಷನ್ ಎಲ್ಲ ಆದಮೇಲೆ, ಇದು ರಿಯಲ್ ಇನ್ಸಿಡೆಂಟ್, ಲಾಸ್ಟ್ ಒಂದು 15-20 ಡೇಸಲ್ಲಿ ನಡೆದಿರೋದು. ರಿಸೆಪ್ಷನ್ ಎಲ್ಲ ಆದಮೇಲೆ LED ವಾಲ್ ಹಾಕಿದ್ವಿ ಸರ್ ನಾವು. ನೈಟ್ ಶಾಸ್ತ್ರ ತೆಗಿತಿದ್ದಾರೆ, ಅದು ಫೋಟೋ ಮಾತ್ರ. ಅಲ್ಲಿ ನಾವು ಅವ್ರು ಯಾರ ಜೊತೆ ಡಿಸ್ಕಸ್ ಮಾಡಿಲ್ಲ. ಫಸ್ಟ್ ನಾವು ಡಿಸ್ಕಸ್ ಮಾಡಿರೋದು ಹುಡುಗಿ ಜೊತೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಯಾವ ಟೈಮಲ್ಲಿ ಏನು ಬೇಕು ಅನ್ನೋದನ್ನು. ಎಲ್ಲ ರಿಸೆಪ್ಷನ್ ಎಲ್ಲ ಆಯಿತು, ಎಲ್ಲ ಪ್ಯಾಕಪ್ ಮಾಡಿದ್ವಿ, LED ಆಫ್ ಮಾಡಿದ್ವಿ, ಹೋದ್ವಿ. ಅದಾದಮೇಲೆ ನೈಟ್ ರಿಚುವಲ್ಸ್ ನಡೀತಿದೆ, ಹಳದಿ ಇರ್ಬೋದು, ಅದೇನೋ ನಡೀತಿದೆ. ಅಲ್ಲಿಗೆ ಒಬ್ಬರು ಫೋಟೋಗ್ರಾಫರ್ ಸಾಕಂತ ಹೇಳಿದ್ದಾರೆ. ಅವ್ರು ಒಂದು ಲೈಟ್ ಇಟ್ಕೊಂಡು ಅವ್ರ ಪಾಡ್ಗೆ ಅವ್ರು ತೆಗಿತಿದ್ದಾರೆ. ಹಿಂಗೆ ಯಾರು ಅವ್ರ ರಿಲೇಟಿವ್ ಇಲ್ಲ ಇರ್ಬೋದು, ಯಾಕಪ್ಪ ಇಲ್ಲಿ ಮಿಕ್ದವರೆಲ್ಲ ಎಲ್ಲೋದ್ರಪ್ಪ, ಒಬ್ಬನೇ ಇದೆಯಾ, LED ವಾಲ್ ಸುಮ್ಮನೆ ಆಫ್ ಮಾಡಿಟ್ಟಿದ್ಯಾ, 2 ಲಕ್ಷ ತಗೊಂಡಿ ಅಂತ, 3 ಲಕ್ಷ ತಗೊಂಡಿ ಅಂತ, ಹಿಂಗೆ ಅದನ್ನ ನಮ್ಮ ಹುಡುಗ ಅದೇ ಹಂಗೆ ಕ್ಯಾಮ್ರಾ ಹಿಂಗೆ ಟರ್ನ್ ಮಾಡಿ ಒಂದು ರೆಕಾರ್ಡ್ ಮಾಡಿ ಕಳಿಸಿದ್ದ. ನಾನು ಹಂಗೆ ಹುಡುಗಿ ಅವ್ರ ಅಣ್ಣನಿಗೆ ಜಸ್ಟ್ ಹಿಂಗೆ ತಮಾಷೆಗೆ ಕಳಿಸ್ದೆ. ಅವರು ಇಲ್ಲ ಸರ್, ಅವ್ರಿಗೆ ಸ್ವಲ್ಪ ಗೊತ್ತಿಲ್ವಲ್ಲ ನಾಲೆಡ್ಜು, ನೀವೇನು ಬೇಜಾರಾಗಬೇಡಿ, ಸಾರಿ ಇರಲಿ, ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಹತ್ರ ಸಮಾಧಾನ ಮಾಡಿಸಿ ಕಳಿಸ್ಕೊಟ್ರು. ಸೊ ನಿಜ, ನೀವು ಹೇಳ್ದಂಗೆ ಟೆಕ್ನಿಕಲ್ ನಾಲೆಜ್ ಇಲ್ಲದೆ ಇದ್ದಾಗ, ಆಮೇಲೆ ನಾವು ಏನು ಎಕ್ಸಾಕ್ಟ್ಲಿ ಮಾಡಿದ್ವಿ ಅಂದರೆ ಏನೆಲ್ಲ ಇಂಪ್ರೂವೈಸ್ ಆಗಿದೆ ಅನ್ನೋದನ್ನು ಫೀಲ್ಡಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅವಾಗೆ ಒಂದು 10 ವರ್ಷದ ಹಿಂದೆ ನಾವು ಮಾಡೋದಕ್ಕೂ ಈಗ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ನಾವು ಇನ್ವೆಸ್ಟು ಮಾಡ್ತೀವಿ, ತುಂಬ ಟೈಮು ಕೊಡ್ತೀವಿ, ಆಮೇಲೆ ತುಂಬ ಕ್ವಾಲಿಟಿನೂ ಬರುತ್ತೆ. ಸೊ ಆ ದೃಷ್ಟಿಯಿಂದ ಅದರ ಖರ್ಚು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ದಿಲೀಪ್, ಕೊನೆಯದಾಗಿ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಬೇಕು ಅಂತ ಬಂದವ್ರಿಗೆ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಅಥವಾ ನಿಮ್ಮ ಜೊತೆಗೆ ಏನಾದರೂ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತಾ? ಸರ್ ಆ್ಯಕ್ಚುಲಿ ಇನ್ಸ್ಟಿಟ್ಯೂಟ್ ಅಂತ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅದು ಫ್ಯೂಚರ್ ಪ್ಲ್ಯಾನ್ಸ್ ಇದೆ. ಬಟ್ ಈಗಲೂ ಬರ್ತಿದ್ದಾರೆ ಸರ್ ಕೆಲವೊಬ್ರು. ನಾವೇನು ಮಾಡ್ತೀವಿ, ನಾವು ಕ್ಲಾಸಸ್ ಅಂತ ಏನು ಮಾಡಲ್ಲ ಸರ್. ಟೆಕ್ನಿಕಲಿ ಈಗ ನಾವು ಶೂಟ್ಸ್ ಇದ್ದಾಗ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ. ಕೆಲವೊಬ್ರ ಹತ್ರ ಅವ್ರದ್ದೇ ಕ್ಯಾಮ್ರಾ ಇರುತ್ತೆ, ಇನ್ನು ಕೆಲವೊಬ್ರ ಹತ್ರ ಕ್ಯಾಮ್ರಾ ಇರಲ್ಲ, ಅವ್ರಿಗೆಲ್ಲ ನಾವು ಗೈಡ್ ಮಾಡ್ತೀವಿ. ಇಲ್ಲ ನಾವು ಶೂಟ್ ಮಾಡಬೇಕಾದ್ರೆ ಯಾವ ಥರ ಶೂಟ್ ಮಾಡ್ತಿರ್ತೀವಿ, ಫಸ್ಟ್ ಕೆಲವೊಂದು ಶೂಟ್ಸ್ಗೆ ಜಸ್ಟ್ ನೀವು ನೋಡ್ಕೊಳ್ಳಿ, ನೀವೇನು ಯಾರನ್ನೂ ಏನತ್ರನೂ ಕೇಳಕ್ಕೆ ಹೋಗ್ಬೇಡಿ, ಏನು ಮಾತಾಡಬೇಡಿ. ಒಬ್ಬ ಫೋಟೋಗ್ರಾಫರು, ವಿಡಿಯೋಗ್ರಾಫರ್ ಎಲ್ಲ ಹೆಂಗೆ ಮಾಡ್ತಿರ್ತಾರೆ ಅಲ್ಲಿ ಶೂಟು, ಯಾವ್ಯಾವ ಜಾಗದಲ್ಲಿ ಹೋಗ್ತಾರೆ, ಹೆಂಗೆ ಶೂಟ್ ಮಾಡ್ತಾರೆ, ಆಮೇಲೆ ಯಾವ್ಯಾವ ಆ್ಯಂಗಲಲ್ಲಿ ಶೂಟ್ ಮಾಡ್ತಾರೆ, ಆಮೇಲೆ ಲೈಟ್ ಎಲ್ಲ ಹೆಂಗೆ ಇಡ್ತಿರ್ತಾರೆ, ಆಮೇಲೆ ಅವರೆಲ್ಲ ಹೇಗೆ ಆಡಿಯನ್ಸ್ ಎದುರುಗಡೆ ಇರೋರನ್ನ ಹೇಗೆ ಮಾತಾಡಿಸ್ತಿರ್ತಾರೆ, ಹೇಗೆ ನಿಲ್ಲಿಸ್ತಿರ್ತಾರೆ, ಅದನ್ನೆಲ್ಲ ಜಸ್ಟ್ ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡಿ ಅದಾದಮೇಲೆ ನೀವು ಸ್ಟಾರ್ಟ್ ಮಾಡಿ ಅಂತ ಅಲ್ಲಿಗೆ ಟೆಕ್ನಿಕಲಿಯಾಗಿ ಹೇಳ್ತಿದ್ದೀವಿ ಸರ್. ಬಟ್ ಇನ್ನೂ ಇನ್ಸ್ಟಿಟ್ಯೂಟ್ ಅಂತ ಅದು ಸ್ಟಾರ್ಟ್ ಮಾಡಿಲ್ಲ. ಸೊ ನಿಮ್ಮ ಮದುವೆ ಆಗಿದೆಯಾ? ಆಗಿದೆ ಸರ್. ಓಕೆ, ನಿಮ್ಗೆ ಯಾರು ಶೂಟ್ ಮಾಡಿದ್ರು? ನನ್ನ ಮದುವೆಗೆ ನನ್ನ ಟೀಮೇ ಇತ್ತು ಸರ್. ಓಕೆ, ನನ್ನ ಟೀಮೇ ಮಾಡಿದ್ದಾರೆ. ನೈಸ್. ಸೊ ದಿಲೀಪ್, ನಾವು ಆಲ್ಮೋಸ್ಟ್ ಎಲ್ಲ ವಿಚಾರಗಳನ್ನ ಕವರ್ ಮಾಡಿದ್ದೀವಿ. ಈಗ ಫೈನಲ್ ಆಗಿ ತುಂಬ ಜನರ ಮನಸ್ಸಲ್ಲಿ ಮದುವೆ ಆಗ್ಬೇಕು ಅಂದ್ಕೊಂಡವರು ಅಥವಾ ನಿಮ್ಮ ಸರ್ವಿಸ್ ತೊಗೊಳ್ಬೇಕನ್ನೋರು ಮನಸ್ಸಲ್ಲಿರುತ್ತೆ, ಎಷ್ಟು ಹಾಗಾದರೆ ಇವರು ಎಷ್ಟು ನಮ್ಮನ್ನು ಖರ್ಚು ಮಾಡಿಸ್ತಾರೆ ಅಂತ ಇರುತ್ತೆ. ಸೊ ಒಂದು ಮಿಡ್ ಕ್ಲಾಸ್ ಫ್ಯಾಮಿಲಿ ಅಥವಾ ಒಂದು ಅಪ್ಪರ್ ಮಿಡ್ ಕ್ಲಾಸ್ ಫ್ಯಾಮಿಲಿ ಒಂದು ನಿಮ್ಮ ಸರ್ವಿಸ್ ತೊಗೋಬೇಕಾದ್ರೆ ಅಪ್ರಾಕ್ಸಿಮೇಟ್ಲಿ ಏನು ಪ್ರೈಸ್ ಮಾಡ್ತೀರಾ ನೀವು? ಸರ್ ಆ್ಯಕ್ಚುಲಿ ನಾವು ಮಾಡ್ತಿರೋ ಪ್ರೈಸ್ಗೂ ಮಾರ್ಕೆಟ್ ಪ್ರೈಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಏನಕ್ಕೆ ಅಂತಂದರೆ ನೋಡಿ, ನಮ್ಮದು ಎಲ್ಲ ನಾವು ಇನ್ನೋಸ್ ಟೀಮ್, ಒಂದು ನಮ್ಮ ಟೀಮು, ಆಮೇಲೆ ನಮ್ಮದೇ ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ಈಗ ಅಟ್ ಪ್ರೆಸೆಂಟ್ ನೋಡಿ ಸರ್, ಒಂದು ಅಪ್ಪರ್ ಮಿಡ್ಲ್ ಕ್ಲಾಸ್ ವೆಡ್ಡಿಂಗ್ ಮಾಡಬೇಕು ಅಂತಂದರೆ 2.5 ಲ್ಯಾಕ್ಸಿಂದ 3.5 ಲ್ಯಾಕ್ಸ್ವರೆಗೂ ಬರುತ್ತೆ. ಇದು ಫುಲ್ ಪ್ಯಾಕೇಜ್. ಇದು ಲೈಕ್ ನೋಡಿ, ಈಗ ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ವೆಡ್ಡಿಂಗ್ ರಿಸೆಪ್ಷನ್ ಆಗಿರ್ಬೋದು, ಆಲ್ಬಮ್ಸು, ಪ್ರೀ ರಿಚುವಲ್ಸು, ಈ ಥರ ಫುಲ್ ಪ್ಯಾಕೇಜ್ ಬರುತ್ತೆ. ಇದು ಪ್ರೀಮಿಯಂ ಕ್ವಾಲಿಟಿ. ಅದ್ರ ಮೇಲೆ ಕಸ್ಟಮೈಸ್. ಈಗ ಕ್ಲೈಂಟ್ಸ್ಗೆ ಎಲ್ಲರೂ ಫುಲ್ ಪ್ಯಾಕೇಜ್ ತೊಗೊಳ್ಳಲ್ಲ. ಇಲ್ಲ, ಕೆಲವೊಂದು ಕ್ಲೈಂಟ್ಸ್ದು ಇನ್ನೂ ಈಗ 3 ಡೇಸ್ ವೆಡ್ಡಿಂಗ್ ಇರೋದು ಇರುತ್ತೆ, 5 ಡೇಸ್ ವೆಡ್ಡಿಂಗ್ ಇರೋದು ಇರುತ್ತೆ, ಇಲ್ಲ ಜಸ್ಟ್ 1 ಡೇ ವೆಡ್ಡಿಂಗ್ ಕಂಪ್ಲೀಟ್ ಆಗೋರ್ದು ಇರುತ್ತೆ. ಈ ಥರ ಕಸ್ಟಮೈಸ್ ಇರುತ್ತೆ ಸರ್. ಈಗ ಅವ್ರ ರಿಕ್ವೈರ್ಮೆಂಟ್ ಮೇಲೂ ನಾವು ಒಂದು ಕಸ್ಟಮೈಸ್ ಪ್ಯಾಕೇಜ್ ಮಾಡ್ತೀವಿ, ಚೇಂಜ್ ಮಾಡ್ತೀರಾ ಅದನ್ನು. ಎಸ್. ಸೊ ಹಾಗೆ ನೀವು ದಿಲೀಪ್ ಅವ್ರನ್ನ ಸರ್ವಿಸ್ ತೊಗೋಬೇಕು ಅಂದರೆ ಅವ್ರ ಫೋನ್ ನಂಬರ್ನ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ, ಅವರ ಅಡ್ರೆಸ್ ಕೂಡ ಕೊಟ್ಟಿದ್ದೀವಿ. ಅವರ ಒಂದು ಆಫೀಸು ಗಾಂಧಿ ಬಜಾರ್ಲಿದೆ ಬೆಂಗಳೂರಿನಲ್ಲಿ. ನೀವು ಅಲ್ಲಿ ಹೋಗಿ ಅವ್ರ ಟೀಮ್ ಜೊತೆ ಮಾತಾಡಿ ಆಮೇಲೆ ನೀವು ಡಿಸಿಷನ್ ತೊಗೋಬೋದು. ಯಾಕೆಂದರೆ ಅವ್ರು ಕಸ್ಟಮೈಸ್ ಮಾಡಿ ನಿಮಗೆ ಕೊಟೇಶನ್ ಕೊಡ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಸೊ ಹಾಗೆ ಮಾಡಿ. ಮತ್ತು ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ಕೂಡ ಕೊಟ್ಟಿದ್ದೀವಿ. ನೀವು ಇನ್ಸ್ಟಾ ಮೂಲಕ ಅಥವಾ ಫೇಸ್ಬುಕ್ ಮೂಲಕ ಕೂಡ ಅವ್ರನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ, ದಿಲೀಪ್ ತುಂಬ ಧನ್ಯವಾದ ನಿಮಗೆ. ನಮ್ಮ ಜೊತೆ ನೀವು ಇವಾಗ ಕಮ್ ಆ್ಯಂಡ್ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿದ್ರಿ. ಸೊ ನಿಜವಾಗ್ಲೂ ನನಗನ್ಸುತ್ತೆ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ ಅಥವಾ ಕ್ಯಾಮ್ರಾಮನ್ ಲೈಫು ಯಾವಾಗಲೂ ಕಲರ್ಫುಲ್ ಆಗಿರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಯಾವಾಗಲೂ ನೀವು ಮದುವೆ ಒಳಗಡೆ ಇರ್ತೀರ. ಒಬ್ಬ ಟೀಚರ್ ಯಾವಾಗಲೂ ಯಂಗ್ಸ್ಟರ್ ಜೊತೆಗಿರ್ತಾನೆ, ಅಂದರೆ ಒಬ್ಬ ಲೆಕ್ಚರ್ ಒಬ್ಬ ಜನರ ಜೊತೆಗೆ ಯಾವಾಗಲೂ ಲೈಫ್ ಲಾಂಗ್ ಯಂಗ್ ಸ್ಟೂಡೆಂಟ್ ಜೊತೆಗೆ ಇರ್ತಾರೆ. ಅದು ಒಂಥರ ಖುಷಿ, ಇದು ಒಂಥರ ಖುಷಿ. ಅಂದರೆ
ಜಗತ್ತಲ್ಲಿ ಆ ನಡೆಯುವಂಥ ಮದುವೆಗಳಿಗೆ ಏನು ನಡೀತಾ ಇರುತ್ತೆ ಅದರ ಮಧ್ಯದಲ್ಲಿ ನೀವು ಕೂಡ ಇರ್ತೀರಾ, ನೀವು ಅದನ್ನು ನೋಡ್ತಿರ್ತೀರ. ಸೊ ಒಂದು ಪ್ಯಾಷನ್ ಮೂಲಕ ನೀವು ನಿಮ್ಮ ಕರಿಯರ್ನ ಶುರು ಮಾಡಿ ಈಗ ಯು ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಮದುವೆ ಆಗ್ಬೇಕನ್ನೋರು, ಮದುವೆ ವೆಡ್ಡಿಂಗ್ ಫೋಟೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಎಲ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಯಾಕೆಂದರೆ ಒಬ್ಬ ಸ್ಕಿಲ್ಡ್ ವ್ಯಕ್ತಿ ಜೊತೆ ಮಾತಾಡೋದು ಯಾವಾಗಲೂ ಖುಷಿ ಕೊಡುತ್ತೆ. ಇವ್ರ ಸರ್ವಿಸ್ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೋ ಅವ್ರ ಜೊತೆನೂ ಶೇರ್ ಮಾಡಿ. ಮತ್ತು ಕ್ಯಾಮ್ರಾ ಬಗ್ಗೆ ಇಂಟ್ರೆಸ್ಟ್ ಇರೋರು, ಕಲಿಬೇಕಂತ ಇಂಟ್ರೆಸ್ಟ್ ಇರೋ ಜೊತೆಗೂ ಕೂಡ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ದ ಅಕ್ಕಿ ಕನೆಕ್ಷನ್ ಕಾರ್ಯಕ್ರಮ. ನಮಸ್ಕಾರ.